ಹಾಯ್ ಮಕ್ಕಳೇ, ಗುಡ್ ಈವ್ನಿಂಗ್. ಒಂದು ನಿಮಿಷ ಹಾಗೆ ಇರಿ. ಕ್ಯಾನ್ ಯು ಹಿಯರ್ ಮಿ? ಎಲ್ಲರಿಗೂ ಕೂಡ ನಾನು ಮಾತಾಡ್ತಿರೋದು ಕೇಳಿಸ್ತಿದೆ ಅಲ್ವಾ? ಒಂದ್ಸಲ ಹ್ಯಾಂಡ್ ರೈಸ್ ಮಾಡ್ಬಿಡಿ ಕೇಳಿಸ್ತಿದೆ ಅಂದ್ರೆ. Okay. Yesterday we have discussed divisibility test, divisibility rule of 1 to 11. ಅಂದ್ರೆ 1ರಿಂದ 11 ನಂಬರ್ಸ್ ವರೆಗೂ ಕೂಡ ಯಾವುದೇ ನಂಬರ್ನ ಕೊಟ್ರೆ ಆ 1ರಿಂದ 11ವರೆಗೆ ಸಂಖ್ಯೆಗಳಿಂದ ಭಾಗವಾಗುತ್ತೋ ಇಲ್ವೋ ಅಂತ ಹೇಳಿ ನೀವು ವಿತೌಟ್ ಆಪರೇಟ್ ದ ಡಿವಿಷನ್ ಅಂದ್ರೆ ಡಿವಿಷನ್ ಮಾಡ್ದೇನೆ ನೀವು ಹೇಳ್ತೀರಾ, ಹೌದಲ್ವಾ? ಹಾಗಾಗಿ ಇವಾಗ ಅದರದ್ದೇ ಕಂಟಿನ್ಯೂ ಆಗುತ್ತೆ ಕ್ಲಾಸ್ ಕೂಡ. ನಾಳೆ ನಿಮಗೆ ಒಂದು ಮೆಂಟಲ್ ಎಬಿಲಿಟಿ ಕ್ಲಾಸ್ ಇರುತ್ತೆ, ಆಯ್ತಾ? ಸಾಟರ್ಡೆ ಮೆಂಟಲ್ ಎಬಿಲಿಟಿ ಇರುತ್ತೆ. ಇವತ್ತು ನೀವು ಸ್ವಲ್ಪ ನಾವು 2 ದಿವಸ ಅಂದ್ರೆ ಪ್ರೈಮ್ ನಂಬರ್ಸ್ ಈ ವಾರದಲ್ಲಿ ನಾವು ಹೇಳ್ಕೊಟ್ಟಿದ್ದೀವಿ. ಪ್ರೈಮ್ ನಂಬರ್ಸ್ ಮತ್ತೆ ಡಿವಿಸಿಬಿಲಿಟಿ ಟೆಸ್ಟ್ ಇವೆರಡಕ್ಕೂ ಸಂಬಂಧಪಟ್ಟಂತೆ ಕ್ವಶನ್ಸ್ ಗೂಗಲ್ ಟೆಸ್ಟ್ ಅಲ್ಲಿ ಬರುತ್ತೆ ಸಂಡೇ, ಆಯ್ತಾ? ಪ್ರೈಮ್ ನಂಬರ್ಸ್ ಅಂದ್ರೆ ಏನು ಗೊತ್ತಿದೆ ನಿಮಗೆ? ಅವಿಭಾಜ್ಯ ಸಂಖ್ಯೆಗಳು. ಯಾರಾದ್ರೂ ಮೊನ್ನೆ ಅಂದ್ರೆ ಇತ್ತೀಚೆಗೆ ಒಂದು 5-6 ಜನ ಜಾಯಿನ್ ಆಗಿದ್ದಾರೆ. ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಅದನ್ನ ರಿಪೀಟ್ ಮಾಡ್ತೀವಿ ಜುಲೈ 1ನೇ ತಾರೀಕಿಂದ, ಆಯ್ತಾ? ಈ ತಿಂಗಳಲ್ಲಿ ಏನೆಲ್ಲ 1-2 ಚಾಪ್ಟರ್ಸ್ ಆಗಿದೆ ಅದನ್ನೆಲ್ಲ ಮತ್ತೊಮ್ಮೆ ರಿವಿಷನ್ ಆಗುತ್ತೆ. ಫೈನ್. ಇವಾಗ ಒಂದು ಸ್ಕ್ರೀನ್ ಶೇರ್ ಆಗುತ್ತೆ, ಎಲ್ಲರಿಗೂ ಕೇಳಿಸ್ತಿದೆ ಅಲ್ವಾ? ಹ್ಯಾಂಡ್ ಡೌನ್ ಮಾಡ್ತೀನಿ. ಓಕೆ. Okay. Let us start. So what is divisibility? ಆ ಡಿವಿಸಿಬಿಲಿಟಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಕ್ವಶನ್ಸ್ ಲಾಸ್ಟ್ ಅಂದ್ರೆ ಇಲ್ಲಿವರೆಗೂ ಆಗಿರುವಂತಹ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ಯಾವ ರೀತಿ ಕೇಳಿದ್ದಾರೆ, ವರ್ಡ್ ಕ್ವಶನ್ ಪೇಪರ್ ಸೆಕ್ಷನ್ಸ್ ಅಂತ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೂ ಕೂಡ ಇರುತ್ತೆ. ಆ ಕ್ವಶನ್ಸ್ ನಾವ್ ಯಾವ ರೀತಿ ಮಾಡಬೇಕು, ಅವನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿ ಅದನ್ನ ಹೇಳ್ಕೊಡ್ತೀವಿ. ಸ್ವಲ್ಪ ಏನಾದ್ರೂ ಮರ್ತೋಗಿದೆ ನಿನ್ನೆ ಮೊನ್ನೆ ಹೇಳ್ಕೊಟ್ಟಿರೋದು ಅಂತಂದ್ರೆ ಇನ್ನೊಂದು ಟಾಪಿಕ್, ಹೊಸ ಟಾಪಿಕ್ ಇವತ್ತು ಹೇಳ್ಕೊಡ್ತೀನಿ, ಡಿವಿಸಿಬಿಲಿಟಿ ರೂಲ್ದು. ಇನ್ನ 2 ಇಂದ ಹಿಡಿದು ಎಲ್ಲಾ ನಂಬರ್ಸ್ ವರೆಗೂ ಕೂಡ 2 ಇಂದ 11 ವರೆಗೂ ಕೂಡ ಡಿವಿಸಿಬಿಲಿಟಿ ನಿಮಗೆ ಗೊತ್ತಿದೆ. ಸೊ ಹಾಗಾಗಿ ಒಂದ್ಸಲ ರೀಕ್ಯಾಪ್ಚುಲೇಷನ್ ಮಾಡೋಣ ಸುಮ್ಮನೆ. 2 ಡಿವಿಸಿಬಿಲಿಟಿ ರೂಲ್ ಏನೇನು ಹೇಳುತ್ತೆ? ಆಲ್ ಈವನ್ ನಂಬರ್ಸ್ ವಿಲ್ ಡೆಫಿನೆಟ್ಲಿ ಡಿವಿಸಿಬಲ್ ಬೈ 2. ಆಲ್ ಈವನ್ ನಂಬರ್ಸ್ ಅಂದ್ರೆ ಎಲ್ಲಾ ಸಮಸಂಖ್ಯೆಗಳು ಕೂಡ 2 ಇಂದ ಡಿವೈಡ್ ಆಗುತ್ತೆ. ಸೊ ದಿಸ್ ಇಸ್ ಈವನ್ ನಂಬರ್, ಡಿವೈಡ್ ಆಗುತ್ತೆ. ಬರೀ ನಾವು ಯೂನಿಟ್ ಡಿಜಿಟ್ ಅಂದ್ರೆ ಒಂದೇನೆ, ಒನ್ಸ್ ಪ್ಲೇಸ್ ಅಂದ್ರೂ ಒಂದೇನೆ, ಬಿಡಿ ಸ್ಥಾನ ಅಂದ್ರೂ ಒಂದೇನೆ. ಅದನ್ನ ನಾವು ಇಂಗ್ಲಿಷ್ ನಲ್ಲಿ ಯೂನಿಟ್ ಪ್ಲೇಸ್ ಅಂತ ಹೇಳ್ತೀವಿ, ಅಥವಾ ಯೂನಿಟ್ ಡಿಜಿಟ್ ಅಂತಾನು ಕೂಡ ಹೇಳ್ತೀವಿ, ಅಥವಾ ಇದನ್ನ ಒನ್ಸ್ ಪ್ಲೇಸ್ ಅಂತಾನು ಕೂಡ ಹೇಳ್ತೀವಿ, ಒನ್ಸ್ ಅಂತ ಹೇಳ್ತೀವಿ, ಆಯ್ತಾ? ಈ ಬಿಡಿ ಸ್ಥಾನದಲ್ಲಿ ಏನಾದ್ರೂ ಈವನ್ ನಂಬರ್ ಇದ್ರೆ ಆ ನಂಬರು 2ರಿಂದ ಭಾಗವಾಗುತ್ತೆ, ಅಷ್ಟೇನೆ. ಕ್ಲಿಯರ್ ಅಲ್ವಾ? ನೋಡಿ, 2ರಿಂದ ಭಾಗವಾಗುತ್ತೆ, 2ರಿಂದ ಭಾಗವಾಗುತ್ತೆ. 3 ಡಿವಿಸಿಬಿಲಿಟಿ ರೂಲ್ ಏನು? ಸಮ್ ಆಫ್ ದ ಡಿಜಿಟ್ಸ್. ಸಮ್ ಅಂದ್ರೆ ಈ ಎಲ್ಲಾ ಅಂಕಿಗಳ ಮೊತ್ತ. ಸಮ್ ನೋಡಿ, ದಿಸ್ ಇಸ್ ದ ಡಿಜಿಟ್ 6, 8, 7. These 3 digits are there. Sum of the digits is 21. 21 if 21 is divisible by 3, then this number also will definitely divisible by 3. ಓಕೆನಾ?
ಸೊ ಯಾವಾಗ 21 ಡಿವೈಡ್ ಆಗುತ್ತೆ ಅಂತ ಗೊತ್ತಾಯ್ತು ನಮಗೆ. ಹಾಗಾದ್ರೆ ಈ ನಂಬರ್ ಕೂಡ 3 ಇಂದ ಡಿವೈಡ್ ಆಗುತ್ತೆ. ನೋಡಿ ಇಲ್ಲಿ 3 ಇಂದ ಡಿವೈಡ್ ಆಗೋದಿಲ್ಲ ದಿಸ್ ನಂಬರ್. ಹೇಗೆ ಗೊತ್ತಾಯ್ತು ನಮಗೆ? ಸಮ್ ಆಫ್ ದ ಡಿಜಿಟ್ಸ್ ಈಸ್ 14. 14 ಈಸ್ ನಾಟ್ ಡಿವಿಸಿಬಲ್ ಬೈ 3. ನೀವು ಬರೀ 3 ನ ಚೆಕ್ ಮಾಡಬಹುದು, ಅಂದ್ರೆ 14 ನ ಚೆಕ್ ಮಾಡಬಹುದು. 3 4s are 12. 2 ರಿಮೈಂಡರ್ ಬರುತ್ತೆ. ಹಾಗಾದ್ರೆ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದಾಗ್ಲೂ ಕೂಡ 3 ಇಂದ 2ನೇ ರಿಮೈಂಡರ್ ಬರುತ್ತೆ. ಹಾಗಾದ್ರೆ ಎಷ್ಟನ್ನ ರಿಮೂವ್ ಮಾಡಬೇಕು ಕಂಪ್ಲೀಟ್ ಆಗಿ 3 ಇಂದ ಡಿವೈಡ್ ಆಗ್ಲಿಕ್ಕೆ ಅಂತ ಏನಾದ್ರು ಕ್ವಶನ್ ಕೇಳ್ತಾರೆ ನಿಮಗೆ. ಅವಾಗ ಈ ರಿಮೈಂಡರ್ ನ ರಿಮೂವ್ ಮಾಡಬೇಕು. ಎಷ್ಟನ್ನ ಯಾಡ್ ಮಾಡಬೇಕು ಅಂತ ಕ್ವಶನ್ ಕೇಳ್ತಾರೆ. ಆಯ್ತಾ? ಒಂದ್ ನಿಮಿಷ ಸರ್, ಇನ್ನೊಂದು ನಂಬರ್ ಇದೆಯಲ್ಲ ಅದಕ್ಕೆ ಕಾಲ್ ಮಾಡಿ. ಇನ್ನೊಂದು ನಂಬರ್ ಇದೆಯಲ್ಲ ಅದಕ್ಕೆ. ಹಲೋ ಹೇಳಿ ಸರ್. ನಮಸ್ತೆ. ಇನ್ನೊಂದು ನಂಬರ್ ಇದೆಯಲ್ಲ ಅದಕ್ಕೆ ಕಾಲ್ ಮಾಡಿ ಸರ್. ಓಕೆ. ಫೋರ್ ಡಿವಿಸಿಬಿಲಿಟಿ ಏನ್ ಹೇಳುತ್ತೆ? ಸೊ 3 ಡಿವಿಸಿಬಿಲಿಟಿ ಗೊತ್ತಾಯ್ತು. ನಾನು ಯಾರನ್ನಾದ್ರೂ ಒಬ್ಬರನ್ನ ಸುಮ್ಮನೆ ಕೇಳ್ತೀನಿ. ವಿಸ್ಮಿತಾ, ಹಾಗಾದ್ರೆ ಈ ನಂಬರ್ ಇದೆಯಲ್ಲ, ಈ ನಂಬರ್ ಕಂಪ್ಲೀಟ್ ಆಗಿ ನಾವು 3 ಇಂದ ಡಿವೈಡ್ ಮಾಡಬೇಕು ಅಂದ್ರೆ ಎಷ್ಟನ್ನ ಆಡ್ ಮಾಡ್ಬೇಕು ಈ ನಂಬರ್ಗೆ? ವಾಟ್ ಮಸ್ಟ್ ಬಿ ಆಡೆಡ್ ಟು ದಿಸ್? ಸಾರಿ 14 ಸರ್ 5 ಆಡ್ ಮಾಡ್ಬೇಕಾ? ಸರ್ 7 ಆಡ್ ಮಾಡಬೇಕು. ಇನ್ನೊಂದ್ಸಲ ಯೋಚನೆ ಮಾಡು. ಅಫ್ಕೋರ್ಸ್ 7 ಆಡ್ ಮಾಡಿದ್ರು ಆಗುತ್ತೆ, ಆದ್ರೆ ವಾಟ್ ಲೀಸ್ಟ್ ನಂಬರ್ ಶುಡ್ ಬಿ ಆಡೆಡ್ ಟು ದಿಸ್ ನಂಬರ್? ಸರ್ 1. ವೆರಿ ಗುಡ್. 1 ಆಡ್ ಮಾಡಿದ್ರೆ ಸಾಕಲ್ವಾ? 14 ವಿಲ್ ಬಿಕಮ್ 15 ಆಗುತ್ತೆ 1 ಆಡ್ ಮಾಡಿದ್ರೆ. ಅಂದ್ರೆ 3 4 1 7. ಸೊ ನೌ ದ ಸಮ್ ಆಫ್ ದ ಡಿಜಿಟ್ಸ್ ವಿಲ್ ಬಿ ಬಿಕಮ್ 15. ಸೊ ಇವಾಗ ಈ ಅಂಕಿಗಳ ಮೊತ್ತ 15 ಆಯ್ತು. 15 3 ಇಂದ ಡಿವೈಡ್ ಆಗುತ್ತೆ. ಹಾಗಾಗಿ 1 ಆಡ್ ಮಾಡಿದ್ರೆ ಸಾಕು. ಆತರ ನೀವು ಕರೆಕ್ಟ್ ಆಗಿ ಯೋಚನೆ ಮಾಡಿ ಆನ್ಸರ್ ನ ಮಾಡಬೇಕು. ಓಕೆ, ನೆಕ್ಸ್ಟ್ 4 ಡಿವಿಸಿಬಿಲಿಟಿ ನೆನ್ಪಿದ್ಯಾ? ಯುವ ನೆನ್ಪಿದ್ಯಾ? ಯುವ ಬೆಣ್ಣೂರು ಮಕ್ಕಳೇ, ಸನ್ನಿಧಿ ಅನ್ನೋರು 3 ಜನ ಇದ್ದಾರೆ. ಹಾಗಾಗಿ ಸನ್ನಿಧಿ ಅನ್ನೋರು ಏನ್ ಮಾಡಿ ಅಂದ್ರೆ ನಿಮ್ಮ ಹೆಸರು ಮುಂದಕ್ಕೆ ನಿಮ್ ಊರನ್ನ ಹಾಕ್ಬಿಡಿ. ಸನ್ನಿಧಿ ಮುತ್ತಗನ್ನೆ, ಸನ್ನಿಧಿ ತುಮಕೂರು. ಸೊ ಇನ್ನೊಬ್ರು ಸನ್ನಿಧಿ ಇದಾರಲ್ವಾ, ಅದ್ ಯಾವ ಊರು ಅಂತ ಅವ್ರ ಮುಂದಕ್ಕೆ ಹೆಸರನ್ನ ಹಾಕಿದ್ರೆ ನಮಗೆ ನಿಮ್ಮನ್ನ ಮಾತಾಡಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಓಕೆ, ಯುವ ಮೈಕ್ ಆನ್ ಆಗ್ತಿಲ್ವಾ? ಯುವ ಅಂದ ತಕ್ಷಣ ಮೈಕ್ ಆನ್ ಮಾಡ್ಕೊಳಕ್ ಟ್ರೈ ಮಾಡ್ಬೇಕು. ಇವಾಗ ಆನ್ ಆಗಲ್ಲ, ನಾವು ಹೇಳಿದಾಗ ಆನ್ ಆಗುತ್ತೆ. ಆಯ್ತಾ? ಓಕೆ, ನೆಕ್ಸ್ಟ್ ವಿರಾಟ್. ಮೈಕ್ ಆನ್ ಆಗುತ್ತೆ, ಚೆಕ್ ಮಾಡಿ ವಿರಾಟ್. ಎಸ್ ವಿರಾಟ್. ಸೊ 4 ಡಿವಿಸಿಬಿಲಿಟಿ ನಿಮಗೆ ನೆನಪಿದ್ಯಾ? ನೆನಪಿದೆ ಸರ್. ಏನ್ ಮಾಡಿದ್ರೆ 4 ಇಂದ ಡಿವೈಡ್ ಆಗುತ್ತೋ ಇಲ್ವೋ ಅಂತ ನಂಬರ್ ಗೊತ್ತಾಗುತ್ತೆ ನಮಗೆ. ಫಾರ್ ಎಕ್ಸಾಂಪಲ್ ದಿಸ್ ನಂಬರ್, ಈ ನಂಬರ್ 4 ಇಂದ ಡಿವೈಡ್ ಆಗುತ್ತಾ? ಲಾಸ್ಟ್ 2 ಡಿಜಿಟ್ ಚೆಕ್ ಮಾಡಬೇಕು ಸರ್. ಲಾಸ್ಟ್ 2 ಡಿಜಿಟ್ ಅಂದ್ರೆ ಯಾವ್ದು? ಈ 2 ಡಿಜಿಟಾ? 34 ಅಲ್ಲ ಸರ್, 16 ಚೆಕ್ ಮಾಡಬೇಕು. ಸೊ 16 4 ಇಂದ ಡಿವೈಡ್ ಆಗುತ್ತೆ ಅಲ್ವಾ? ಆಗುತ್ತೆ ಸರ್. ಹಾಗಾದ್ರೆ ಈ ನಂಬರ್ ಕೂಡ ಆಗುತ್ತಲ್ವಾ? ಆಗುತ್ತೆ ಸರ್. ಹಾಗಾದ್ರೆ ನಾನು ಇಲ್ಲಿಗೆ ಈ ನಂಬರ್ಗೆ 16 ಇದೆ, ಇಲ್ಲಿ ಲಾಸ್ಟ್ 2 ಡಿಜಿಟ್ಸ್, ಇಲ್ಲಿಗೆ ಬರೀ 3 1 7 ಈ ತರ ಬರೀತೀನಿ. ಇವಾಗ್ಲೂ ಕೂಡ ಆಗುತ್ತಾ? ಆಗುತ್ತೆ ಸರ್. ಆಗುತ್ತೆ. ವೆರಿ ಗುಡ್. ಅಷ್ಟೇನೆ. ಟ್ರಿಕ್ ಏನು? ಏನಾದ್ರೂ ನಂಬರ್ ಇರ್ಲಿ, ಇಲ್ಲಿ ಬೇಕಾಗಿಲ್ಲ ನಮಗೆ. ಸೊ ಲಾಸ್ಟ್ 2 ಡಿಜಿಟ್ಸ್ ಅಷ್ಟೇ ನಾವು ಚೆಕ್ ಮಾಡಬೇಕು 4 ಡಿವಿಸಿಬಿಲಿಟಿಗೆ. ಇಫ್ ದ ಲಾಸ್ಟ್ 2 ಡಿಜಿಟ್ ವಿಲ್ divisible by 4, then this whole number will definitely divisible by 4. That's it. 4th divisibility ಗೊತ್ತಾಗಿದೆ. ಆಮೇಲೆ ಇನ್ನೊಂದು ರೂಲು 4 ಗೇನು ಲಾಸ್ಟ್ 2 ಡಿಜಿಟ್ಸ್ 0 ಇದ್ರೂ ಕೂಡ ಆಗುತ್ತೆ. ಲಾಸ್ಟ್ 2 ಡಿಜಿಟ್ಸ್ ಏನಾದ್ರೂ 0 ಇದ್ರೆ ಅವಾಗ್ಲೂ ಕೂಡ 4 ಇಂದ ಡಿವೈಡ್ ಆಗುತ್ತೆ. ಓಕೆ, ನೆಕ್ಸ್ಟ್ 5th ಡಿವಿಸಿಬಿಲಿಟಿ ತುಂಬಾ ಅಂದ್ರೆ ತುಂಬಾ ಈಸಿ. ಲಾಸ್ಟ್ ಡಿಜಿಟ್ ಅಂದ್ರೆ ಯುನಿಟ್ ಡಿಜಿಟ್ ಅಥವಾ ಬಿಡಿ ಸ್ಥಾನವನ್ನ ನೋಡ್ಬೇಕು. ಬಿಡಿ ಸ್ಥಾನದಲ್ಲಿ ಒಂದು ಸಂಖ್ಯೆ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇದೆ ಅಂದ್ರೆ ಇಲ್ಲಿ ಯಾವ್ದಾದ್ರೂ ನಂಬರ್ ಇರ್ಲಿ, ಅದು 5ರಿಂದ ಭಾಗವಾಗುತ್ತೆ. ಬೇರೆ ಯಾವ ನಂಬರ್ ಇದ್ರೂ ಡಿವೈಡ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ 4 ಇದೆ, ಹಾಗಾದ್ರೆ ಈ ನಂಬರ್ ಕಂಪ್ಲೀಟ್ ಆಗಿ 5 ಇಂದ ಡಿವೈಡ್ ಆಗಲ್ಲ. ಸೊ ಎಷ್ಟು ರಿಮೈಂಡರ್ ಉಳಿಯುತ್ತೆ ಅಂತಾನು ಹೇಳ್ಬಹುದು, ಎಷ್ಟನ್ನ ಆಡ್ ಮಾಡಿದ್ರೆ 5 ಇಂದ ಡಿವೈಡ್ ಆಗುತ್ತೆ ಅಂತಾನು ಕೂಡ ಹೇಳ್ಬಹುದು. ಹೌದಲ್ವಾ? ಏನಾದ್ರೂ ಸಬ್ಟ್ರಾಕ್ಟ್ ಮಾಡೋದಾದ್ರೆ ಚಿರಾಗ್
What must be subtracted from this number to divisible by 5 to exactly divisible by 5? What must be subtracted from this number if exactly divisible by 5? 5 ಇಂದ ಡಿವೈಡ್ ಆಗಬೇಕು ಅಂದ್ರೆ ಇದರಿಂದ ಯಾವ ಸಂಖ್ಯೆಯನ್ನ ಕಳಿಬೇಕು, ಎಷ್ಟನ್ನ ಕಳಿಬೇಕು? ಚಿರಾಗ್ ಮೈಕ್ ಆನ್ ಮಾಡ್ಕೊಳ್ರಿ. ಎಸ್, ಮೈಕ್ ಆನ್ ಆಯ್ತು. ಚಿರಾಗ್ ಹೇಳಿ, ಎಷ್ಟನ್ನ ಕಳೆದ್ರೆ, ಎಷ್ಟನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಈ ನಂಬರ್ 5 ಇಂದ ಡಿವೈಡ್ ಆಗುತ್ತೆ? ಮಿನಿಮಮ್. ವಾಟ್ ಲೀಸ್ಟ್ ನಂಬರ್ ಶುಡ್ ಬಿ ಸಬ್ಟ್ರಾಕ್ಟೆಡ್ ಫ್ರಮ್ ದಿಸ್ ನಂಬರ್ ಟು ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 5 ಅಂತ ಕೇಳ್ತೀವಿ ಕ್ವಶನ್. ಕನಿಷ್ಠ ಯಾವ ಸಂಖ್ಯೆಯನ್ನ ಕಳೆದ್ರೆ ಈ ಸಂಖ್ಯೆ 5ರಿಂದ ಭಾಗವಾಗುತ್ತೆ? 6 ಕಳೆಯೋಣ. ಓಕೆ, 5 4 3 4 6 ಅನ್ನ ಏನಾದ್ರೂ ನಾವು ಸಬ್ಟ್ರಾಕ್ಟ್ ಮಾಡಿದ್ರೆ 6 5 4 2 8. ಇವಾಗ 8 ಇದೆ ಯೂನಿಟ್ ಡಿಜಿಟ್. ಇವಾಗ ಡಿವೈಡ್ ಆಗುತ್ತಾ ಹಾಗಾದ್ರೆ 5 ಇಂದ? ಮತ್ತೆ ಎಷ್ಟನ್ನ ಆಡ್ ಮಾಡಬೇಕು? ಸಾರಿ, ಸಬ್ಟ್ರಾಕ್ಟ್ ಮಾಡಬೇಕು. ಸಬ್ಟ್ರಾಕ್ಟ್ 4 ನ ಸಬ್ಟ್ರಾಕ್ಟ್ ಮಾಡಬೇಕು. ಅವಾಗ ಇದು 0 ಆಗುತ್ತೆ ಯೂನಿಟ್ ಡಿಜಿಟ್. ದೆನ್ ಇಟ್ ವಿಲ್ ಬಿ ಡೆಫಿನೆಟ್ಲಿ ಡಿವಿಸಿಬಲ್ ಬೈ 5. ಅಷ್ಟೇನೆ. ಸೊ ಯೋಚನೆ ಮಾಡ್ತಿರಲ್ಲ, ಇಷ್ಟು ಈಸಿ ಕ್ವಶನ್. ಓಕೆ, ಹಾಗಾದ್ರೆ 2 3 4 5 ಗೊತ್ತಾಯ್ತು. 6th ಡಿವಿಸಿಬಿಲಿಟಿ ಹೇಳಿದೀನಿ ನಾನು. 2 ಇಂದನೂ ಡಿವೈಡ್ ಆಗಿ ಆ ನಂಬರ್ 3 ಇಂದನೂ ಡಿವೈಡ್ ಆದ್ರೆ ಅವಾಗ ಅದು 6 ಇಂದನೂ ಕೂಡ ಡಿವೈಡ್ ಆಗುತ್ತೆ. ಒಂದ್ ವೇಳೆ 2 ಇಂದ ಡಿವೈಡ್ ಆಗಿ 3 ಇಂದ ಆಗ್ಲಿಲ್ಲ ಅಂದ್ರೆ 6 ಇಂದ ಆಗೋದಿಲ್ಲ. ಸೊ ಹಾಗಾಗಿ ಯಾವುದೇ ನಂಬರ್ 2 ಇಂದ ಮತ್ತೆ 3 ಇಂದ ಡಿವೈಡ್ ಆದ್ರೆ ಆ ನಂಬರ್ 6 ಇಂದನೂ ಡಿವೈಡ್ ಆಗುತ್ತೆ. ಓಕೆನಾ? 7 ಡಿವಿಸಿಬಿಲಿಟಿ ನೆನ್ಪಿಟ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಮಕ್ಳೇ ಪರವಾಗಿಲ್ಲ, ಅದನ್ನ ಒಂದನ್ನ ಡಿವಿಷನ್ನೇ ಮಾಡ್ಬಿಡಿ. ಏನಾದ್ರು ಕೇಳಿದ್ರೆ ಎಕ್ಸಾಮ್ ಅಲ್ಲಿ ನೆನ್ಪಿಟ್ಕೊಳಕ್ ಕಷ್ಟ ಆಯ್ತು ಅಂತಂದ್ರೆ. ಸೊ ನೆನ್ಪಿಟ್ಕೊಳಕ್ ಬರುತ್ತೆ ಸರ್ ನಮಗೆ ಅಂದ್ರೆ ಏನ್ ಮಾಡ್ಬೇಕು? ಫಾರ್ ಎಕ್ಸಾಂಪಲ್ ಈ ನಂಬರ್ 7 ಡಿವಿಸಿಬಿಲಿಟಿ ಚೆಕ್ ಮಾಡ್ತಿದ್ದೀನಿ. ಲಾಸ್ಟ್ ಡಿಜಿಟ್ ನ ಡಬಲ್ ಮಾಡ್ಬೇಕು. 12 ಆಯ್ತು, ಹೌದಾ? 6 ಡಬಲ್ ಮಾಡಿದ್ರೆ 12. 12 ನ ಸಬ್ಟ್ರಾಕ್ಟ್ ಮಾಡ್ತೀನಿ. ಅಗೈನ್ ಲಾಸ್ಟ್ ಡಿಜಿಟ್ 6 ಇದೆ, ಅದನ್ನ ಡಬಲ್ ಮಾಡ್ತೀನಿ. ಡಬಲ್ ಮಾಡಿದ್ರೆ ಇದನ್ನ ಸಬ್ಟ್ರಾಕ್ಟ್ ಮಾಡ್ತೀನಿ. ಸೊ ಲಾಸ್ಟ್ ಡಿಜಿಟ್ 1 ಇದೆ, ಅದನ್ನ ಡಬಲ್ ಮಾಡಿದ್ರೆ 2 ನ ಸಬ್ಟ್ರಾಕ್ಟ್ ಮಾಡ್ತೀನಿ. 19 ಬಂತು. ಸೊ 19 ಇಸ್ ನಾಟ್ ಡಿವಿಸಿಬಲ್ ಬೈ 7. ಹಾಗಾದ್ರೆ ಈ ನಂಬರ್ ಕೂಡ 7 ಇಂದ ಡಿವೈಡ್ ಆಗೋದಿಲ್ಲ. ಅಷ್ಟೇ. ಓಕೆ, 7 ಏನಾದ್ರೂ ಮರ್ತೋಗಿದ್ರೆ ಪರವಾಗಿಲ್ಲ. 8 ಲಾಸ್ಟ್ 2 ಡಿಜಿಟ್ 4ಗೆ ಚೆಕಿಂಗ್. ಸೊ ಲಾಸ್ಟ್ 3 ಡಿಜಿಟ್ 8 ಇಷ್ಟೇನೆ, ಅಥವಾ ಲಾಸ್ಟ್ 3 ಡಿಜಿಟ್ 0 ಇರಬೇಕು. ಓಕೆ, ನಾನು ರೀಕ್ಯಾಪ್ಚುಲೇಷನ್ ಮಾಡ್ತಿರೋದಷ್ಟೇನೆ. ಸೊ 9 ಡಿವಿಸಿಬಿಲಿಟಿ 3ಗೆ ಏನ್ ಮಾಡಿದ್ವಿ ಅದೇ ತರ, ಅಂದ್ರೆ ಸಮ್ ಆಫ್ ದ ಡಿಜಿಟ್ಸ್. ಇಫ್ ದ ಸಮ್ ಆಫ್ ದ ಡಿಜಿಟ್ಸ್ ಇಸ್ ಡಿವಿಸಿಬಲ್ ಬೈ 9, then that number also will definitely divisible by 9. ಸೊ ಮಕ್ಕಳೇ ಲಾಸ್ಟ್ ಡಿಜಿಟ್ಸ್ ನಿಮ್ಗೆ ಏನಾದ್ರೂ ಈ ತರ ಬಂದ್ರೆ ಇವೆರಡನ್ನು ಆಡ್ ಮಾಡಿ 9 ಬರುತ್ತೆ ಮತ್ತೆ. ಸೊ 9 ಬರ್ತಾ ಇದೆ ಅಂದ್ರೆ ಅವಾಗ ಅದು 9 ಇಂದ ಡಿವೈಡ್ ಆಗುತ್ತೆ ಅಂತ ಅರ್ಥ. ಸೊ ಈ ನಂಬರ್ ನಾವು ಚೆಕ್ ಮಾಡೋದು ಹೇಗೆ? 2 + 7 9 ಡಿವೈಡ್ ಮಾಡಿದ್ರೆ ಮತ್ತೆ 9 ಬರುತ್ತೆ. ಅಥವಾ 36 ಬಂತು ಅನ್ಕೊಳ್ಳಿ, ಇವೆರಡನ್ನು ಆಡ್ ಮಾಡಿ 9 ಬರುತ್ತೆ. 45 ಆಡ್ ಮಾಡಿ 9 ಬರುತ್ತೆ. ಸೊ ಇಡೀ ನೀವು 9 ಟೇಬಲ್ ಅಲ್ಲಿ ಯಾವ ನಂಬರ್ನಾದ್ರೂ ಬರೀರಿ. ಫಾರ್ ಎಕ್ಸಾಂಪಲ್ 9 ಇಂದ 90 ವರೆಗೂ ಕೂಡ 27 36 45 54 6 7 8 9 3 2 1 0. ಸೊ 9 ಟೇಬಲ್ ಏನು ಅಂದ್ರೆ 0 1 2 3 4 5 6 7 8 9 ಮತ್ತೆ 0 1 2 3 4 5 6 7 8 9. ಇದು 9th ಟೇಬಲ್. ಓಕೆನಾ? ಹಾಗಾಗಿ ಇವೆಲ್ಲಾ ನಂಬರ್ನ ಆಡ್ ಮಾಡಿದ್ರೆ 7 + 2 9, 6 + 3 9, 5 + 4 9, 4 + 5 9, 3 + 6 9, 2 + 7 9, 1 + 8 9, 0 + 9 9. ಸೊ 8 + 1 9, 9 + 0 9. ಸೊ ಎಲ್ಲವೂ ಕೂಡ 9 ಬರುತ್ತೆ. ಸೊ ಇದೊಂದು ಸ್ಪೆಷಲ್ 9 ಟೇಬಲ್ದು, ನೆನ್ಪಿಟ್ಕೊಳ್ಳಿ ಇದನ್ನ, ಆಯ್ತಾ? ಸೊ 10 ಏನು ಚೆಕಿಂಗ್ ಮಾಡೋದೇ ಬೇಡ. ಲಾಸ್ಟ್ ಡಿಜಿಟ್ ಏನಾದ್ರೂ 0 ಇದ್ರೆ ಆ ನಂಬರು 10 ಇಂದ ಡಿವೈಡ್ ಆಗುತ್ತೆ. ಇನ್ನು 11 ಡಿವಿಸಿಬಿಲಿಟಿ ಒಂದು ಸ್ಪೆಷಲ್ ಆಗಿತ್ತಲ್ವಾ? 11 ಡಿವಿಸಿಬಿಲಿಟಿ ಹೇಳ್ಕೊಟ್ವಾ ನಾವು? ಓಕೆ, 11 ಏನು ಅಂತಂದ್ರೆ ಆಡ್ ನಂಬರ್ ಮತ್ತೆ ಆಡ್ ಪ್ಲೇಸ್ ವ್ಯಾಲ್ಯೂಸ್ ಮತ್ತೆ ಈವನ್ ಪ್ಲೇಸ್ ವ್ಯಾಲ್ಯೂಸ್ ಸಪರೇಟ್ ಬರ್ಕೋಬೇಕು ನಂಬರ್ಸ್ ನ, ಅಂದ್ರೆ ಆಲ್ಟರ್ನೇಟ್ ನಂಬರ್ಸ್.
ಫಾರ್ ಎಕ್ಸಾಂಪಲ್ ಇಲ್ಲಿ 9 ಒಂದ್ ಕಡೆ, 5 ಒಂದ್ ಕಡೆ. ನಾವು ನಿನ್ನೆ ನಿಮಗೆ ಶೇಡ್ ಮಾಡಿ, ಕಲರ್ ಎಲ್ಲ ಶೇಡ್ ಮಾಡಿ ತೋರಿಸಿದ್ದೆ. ಸೊ ಇವತ್ತು ಕೂಡ ನೋಡಿ 9, ಸಾರಿ ಹೈಲೈಟರ್ ತಗೊಳ್ತೀನಿ. ಎಸ್, ಸೊ 9, 5, 7 ಇವನ್ ಒಂದ್ ಕಡೆ ಬರ್ಕೊಂಡಿದೀವಿ. 9 + 5 + 7. ಅದೇ ತರ ಇನ್ನೊಂದು ನಂಬರ್ ತಗೊಳ್ತೀವಿ, ಅಂದ್ರೆ ಅದ್ರ ಪಕ್ಕದ ನಂಬರು, ಅಂದ್ರೆ ಸೆಕೆಂಡ್ ಒನ್, ಸಾರಿ ಓಕೆ. ನೆಕ್ಸ್ಟ್ ಅದು ಎಲ್ಲೋ, ಸೊ 1, 2 ಮತ್ತೆ 3 ಇವನು ಸಪರೇಟ್ ಬರ್ಕೊಂಡಿದೀವಿ. ಬರ್ಕೊಂಡು ಆಡ್ ಮಾಡಿದ್ರೆ 10 ಬಂತು, ಇಲ್ಲಿ 21 ಬಂತು. ನೋಡಿ ಇವೆರಡರ ಡಿಫ್ರೆನ್ಸ್ 11 ಬರ್ತಾ ಇದೆ. ಹಾಗಾದ್ರೆ 11 ಬರಬೇಕು ಅಥವಾ 0 ಬರಬೇಕು. ಸಮ್ಟೈಮ್ಸ್ 0 ಬರುತ್ತೆ, ಅವಾಗ್ಲೂ ಕೂಡ 11 ಇಂದ ಡಿವೈಡ್ ಆಗುತ್ತೆ. 11 ಬರಬೇಕು, ಅವಾಗ್ಲೂ ಕೂಡ ಆಗುತ್ತೆ. ಅಥವಾ 22 ಬರಬೇಕು ಡಿಫ್ರೆನ್ಸ್. ಸೊ ಈ ರೀತಿ ಬಂದ್ರೆ ಅಂದ್ರೆ 11 ನ ಟೇಬಲ್ ಬರ್ತಾ ಹೋಗ್ಬೇಕು. 0, 11, 22 ಈ ರೀತಿ. ಅವಾಗ ಅದು 11 ಇಂದ ಡಿವೈಡ್ ಆಗುತ್ತೆ. ಸೊ ಆ ನಂಬರ್ನ ನೀವು ಗ್ರೂಪ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಇಷ್ಟು ದೊಡ್ಡ ನಂಬರ್, ಇದನ್ನ ಹೇಗೆ ಗ್ರೂಪ್ ಮಾಡ್ಕೋಬೇಕು? ಸೊ ಫಸ್ಟ್ ಒನ್, ಥರ್ಡ್ ಒನ್ ಈ ರೀತಿ ಗ್ರೂಪ್ ಮಾಡ್ಕೊಳ್ತಾ ಹೋಗ್ಬೇಕು. ಆಲ್ಟರ್ನೇಟ್ ನಂಬರ್ಸ್ ಅಂತ ಹೇಳಿದೀವಿ, ಅದನ್ನ ಗ್ರೂಪ್ ಮಾಡ್ಕೊಳ್ತಾ ಹೋಗ್ಬೇಕು. ಓಕೆ. ಮತ್ತೆ ಇನ್ನೊಂದು ಸ್ವಲ್ಪ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್. ಏನ್ ಫ್ಯಾಕ್ಟರ್ಸ್ ಅಂದ್ರೆ, ಯಾವುದೇ ನಂಬರು 6 ಡಿಜಿಟ್ಸ್ ರಿಪೀಟ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ 5, 5, 5, 5 ಅಂತಾನೆ ಒಂದು ಎಷ್ಟು 6 ಟೈಮ್ಸ್ ಏನಾದ್ರೂ ರಿಪೀಟ್ ಆಗಿದ್ರೆ, ಆ ನಂಬರ್ ಡೆಫಿನೆಟ್ ಆಗಿ 7 ಇಂದ, 11 ಇಂದ ಮತ್ತೆ 13 ಇಂದ, ನೋಡಿ ಈ ಮೂರೂ ಕೂಡ ಪ್ರೈಮ್ ನಂಬರ್ಸ್. ಈ ಮೂರೂ ನಂಬರ್ ಇಂದ ಡಿವೈಡ್ ಆಗುತ್ತೆ. 7 ಇಂದ, 11 ಇಂದ ಮತ್ತೆ 13 ಇಂದ. ಯಾವಾಗ? ಫಾರ್ ಎಕ್ಸಾಂಪಲ್ ಈಗ ಉದಾಹರಣೆಗೆ 6, 6, 6, 6, 6, 6 6 ಟೈಮ್ಸ್ ಬರೆದ್ರೆ ಈ ನಂಬರ್ 7 ಇಂದ ಡಿವೈಡ್ ಆಗುತ್ತೆ, 11 ಇಂದನೂ ಡಿವೈಡ್ ಆಗುತ್ತೆ, ಅದೇ ತರ 13 ಇಂದನೂ ಕೂಡ ಡಿವೈಡ್ ಆಗುತ್ತೆ. ಓಕೆ, ಇಂಪಾರ್ಟೆಂಟ್, ಇಂಟ್ರೆಸ್ಟಿಂಗ್ ಇದೆ ಅಲ್ವಾ? ನೋಡಿ 2, 2, 2, 2, 2 ಅಂತ 6 ಟೈಮ್ಸ್ 2 ಅಂತ ರಿಪೀಟ್ ಆದ್ರೆ 11 ಇಂದ ಡಿವೈಡ್ ಆಗುತ್ತೆ, 7 ಇಂದ ಡಿವೈಡ್ ಆಗುತ್ತೆ ಮತ್ತು 13 ಇಂದನೂ ಕೂಡ ಡಿವೈಡ್ ಆಗುತ್ತೆ. 6 ಟೈಮ್ಸ್ ರಿಪೀಟ್ ಆಗಿದ್ರೆ ಒಂದೇ ಡಿಜಿಟ್. ಫಾರ್ ಎಕ್ಸಾಂಪಲ್ ಇಲ್ಲಿ 8, 8, 8 ಅಂತ ಇದೆ. ಸೊ ದೀಸ್ ನಂಬರ್ಸ್ ವಿಲ್ ಡೆಫಿನೆಟ್ಲಿ ಡಿವಿಸಿಬಲ್ ಬೈ 7, 11 and 13. ಇನ್ನೊಂದು, ಸೊ ಒಂದೇ ತರ ನಂಬರ್, ಫಾರ್ ಎಕ್ಸಾಂಪಲ್ 65, 65. ಒಂದು ನಿಮಿಷ, ಹಲೋ ಸರಿ ಹೇಳಪ್ಪ. ಇನ್ನೊಂದು ನಂಬರ್ ಇದೆ, ಅದಕ್ಕೆ ಮಾಡಮ್ಮ ಫೋನು. ಇನ್ನೊಂದು ನಂಬರ್, ನನ್ನ ನಂಬರ್ ಇದೆಯಲ್ಲ 876222 ಇದೆಯಲ್ಲ, ಅದಕ್ಕೆ ಮಾಡಿ. ಇನ್ನೊಂದು ನಂಬರ್ ಇದೆ ನೋಡಿ, ಅದಕ್ಕೆ ಕಾಲ್ ಮಾಡಿ. ಓಕೆ ನೋಡಿ, ಈಗ 2 ಡಿಜಿಟ್ಸ್ ರಿಪೀಟ್ ಆದ್ರೆ 65, 65, 65 ಅಂತ ಈ ರೀತಿ. ಇಲ್ಲಿ ಒಂದೇ ನಂಬರ್ಸ್ 3 ಟೈಮ್ಸ್ ಬಂದಿದೆ, 93, 93, 93. ಸೊ ಈ ರೀತಿ 6 ಡಿಜಿಟ್ಸ್ 2 ನಂಬರ್ಸ್ 3 ಟೈಮ್ಸ್ ರಿಪೀಟ್ ಆಗಿದ್ರೆ ಆ ನಂಬರು 7 ಮತ್ತೆ 13 ಇಂದ ಡಿವೈಡ್ ಆಗುತ್ತೆ. ಇಫ್ ನಂಬರ್ ಇಸ್ ಮೇಡ್ ಬೈ ರೈಟಿಂಗ್ ಎ 2 ಡಿಜಿಟ್ ನಂಬರ್ಸ್ ಇಸ್ 3 ಟೈಮ್ಸ್, ದ ನಂಬರ್ ಇಸ್ ಡಿವಿಸಿಬಲ್ ಬೈ 7 and 13. ಓಕೆ ಮಕ್ಕಳೇ, ಕ್ವಶನ್ ಯಾವ ರೀತಿ ಕೇಳ್ತಾರೆ? ಒಂದ್ ಸ್ವಲ್ಪ ಗೂಗಲ್ ಟೆಸ್ಟ್ಗೆ ಹೋಗೋದಕ್ಕಿಂತ ಮೊದಲು, ಅಂದ್ರೆ ಸಂಡೇ ಗೂಗಲ್ ಟೆಸ್ಟ್ ಬರುತ್ತೆ, ಅದಕ್ಕಿಂತ ಮೊದಲು ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿ ಯಾವ ರೀತಿ ಕ್ವಶನ್ಸ್ ಎಲ್ಲ ಕೇಳಿದ್ದಾರೆ ಅಂತ ಹೇಳಿ ಒಂದ್ ಸ್ವಲ್ಪ ನಾವು ನಿಮಗೆ ನೆನ್ಪು ಮಾಡ್ತೀವಿ. ಯಾವ ತರ? ಒಂದು ನಿಮಿಷ, ಇಲ್ಲಿ ಕೆಳಗಡೆ ಬಾರಲ್ಲಿ ಒಂದು ಹೋಮ್ ಚಿತ್ರ ಇರುತ್ತೆ. ಇದು ಹಿಂಗ್ ಟ್ಯಾಪ್ ಮಾಡಿದ್ರೆ ಅವ್ರಿಗೆ ಬರುತ್ತೆ ಹೋಮ್, ಒಂದು ಹೋಮ್ ಐಕಾನ್, ಅದನ್ನ ಟಚ್ ಮಾಡಕ್ ಹೇಳು, ಅವಾಗ ನಮ್ಮ ಕ್ಲಾಸ್ ರೂಮ್ ಕಾಣಿಸುತ್ತೆ. ಇದು ನ್ಯೂ ಕ್ಲಾಸಿಗೆ ಸೇರೋದಾದ್ರೆ, ಇನ್ನೊಂದು ಕ್ಲಾಸ್ ರೂಮ್ ಐಡಿ ಕೊಡೋದಾದ್ರೆ ಆ ತರ ಮಾಡ್ಬೇಕು. ಇವಾಗ ಆಲ್ರೆಡಿ ಎಕ್ಸಿಸ್ಟ್ ಅಂದ್ರೆ ಆಲ್ರೆಡಿ ನಮ್ಮ ಕ್ಲಾಸ್ ಅಲ್ಲಿ ಇದ್ದಾರೆ ಅಂತ ಅರ್ಥ. ಓಕೆ, ವಿಚ್ ನಂಬರ್ ವಿಲ್ ಹ್ಯಾವ್ ರಿಮೈಂಡರ್ ವೆನ್ ಡಿವೈಡೆಡ್ ಬೈ 6?
6 ಇಂದ ನಾವು ಡಿವೈಡ್ ಮಾಡಿದ್ರೆ ಯಾವ್ದು ನಂಬರ್ ಇಂದ ನಮಗೆ ರಿಮೈಂಡರ್ ಬರುತ್ತೆ ಅಂತ ಹೇಳ್ತಿದ್ದಾರೆ ಅಷ್ಟೇನೆ. ನೋಡಿ 30ನ ಡಿವೈಡ್ ಮಾಡಿದ್ರೆ ರಿಮೈಂಡರ್ ಬರೋದಿಲ್ಲ, 36 ರಿಮೈಂಡರ್ ಬರೋದಿಲ್ಲ, 42 ರಿಮೈಂಡರ್ ಬರೋದಿಲ್ಲ. 55ನ ಡಿವೈಡ್ ಮಾಡಿದ್ರೆ 6 ಇಂದ ಅವಾಗ ನಮಗೆ ರಿಮೈಂಡರ್ ಬರುತ್ತೆ. ಓಕೆ, ನೆಕ್ಸ್ಟ್, the greatest 3-digit number exactly divisible by 8, 10 and 12 is ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ 3-digit ಗ್ರೇಟೆಸ್ಟ್ ನಂಬರ್ ಯಾವ್ದಿದೆ ಇದರಲ್ಲಿ ಅಂತ ಚೆಕ್ ಮಾಡ್ಕೊಳ್ಳೋಣ. ಸೊ 3-digit ಗ್ರೇಟೆಸ್ಟ್ ನಂಬರ್ ಅಂದ್ರೆ 3 ಅಂಕಿಯ ದೊಡ್ಡ ಸಂಖ್ಯೆ, 8ರಿಂದ ಭಾಗವಾಗಬೇಕು, 10ರಿಂದ ಮತ್ತು 12ರಿಂದ ಸರಿಯಾಗಿ ಭಾಗಿಸಲ್ಪಡುವ 3 ಅಂಕಿಯ ದೊಡ್ಡ ಸಂಖ್ಯೆ. ಇಲ್ಲಿ ನೀವು ಚೆಕ್ ಮಾಡಬೇಕಾಗಿರೋದು 4 ನಂಬರ್ಸ್. ಸೊ ಇದರಲ್ಲಿ ಗ್ರೇಟೆಸ್ಟ್ ನಂಬರ್ ಅಂತ ಹೇಳಿರೋದ್ರಿಂದ ಆನ್ಸರ್ ಕಡೆಯಿಂದ ಹೋಗೋಣ. ಫಸ್ಟ್ ಗ್ರೇಟೆಸ್ಟ್ ನಂಬರ್ ಇದನ್ನು ತಗೋಣ. ಫಸ್ಟ್ ಇನ್ನೊಂದು ನಾವು ಯೋಚನೆ ಮಾಡಬಹುದು, 10 ಇಂದ ಡಿವಿಸಿಬಿಲಿಟಿ ಕೇಳಿರೋದ್ರಿಂದ ಇದಂತೂ ಆನ್ಸರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ದಿಸ್ ನಂಬರ್ ಇಸ್ ನಾಟ್ ಡಿವಿಸಿಬಲ್ ಬೈ 10. 0 ಇಲ್ಲ. ಹಾಗಾದ್ರೆ 10 ಇಂದ ಇವು 3 ಆಗುತ್ತೆ. ಫಸ್ಟ್ ನಾನು ಗ್ರೇಟೆಸ್ಟ್ ನಂಬರ್ನ ಚೆಕ್ ಮಾಡ್ತೀನಿ. ಸೊ 99 ಅಂತ ಇದೆ, ಹೌದಾ? ಇದು 8 ಇಂದ ಡಿವೈಡ್ ಆಗುತ್ತಾ ಅಂತ ಚೆಕ್ ಮಾಡಬೇಕು. ಇಲ್ಲಿ 3 ಡಿಜಿಟ್ಸ್ ಇರೋದ್ರಿಂದ 8 ಇಂದ ಫಸ್ಟ್ ಚೆಕ್ ಮಾಡೋಣ. ನೋಡಿ 8 ಇಂದ ಡಿವೈಡ್ ಆಗ್ತಾ ಇಲ್ಲ ಈ ನಂಬರು. ಹಾಗಾದ್ರೆ 12 ಇಂದ ಚೆಕ್ ಮಾಡಕ್ಕೆ ಹೋಗ್ಬೇಡಿ, ಬಿಟ್ಬಿಡಿ. ಅಂದ್ರೆ ಎರಡು ಆನ್ಸರ್ ಅಲ್ಲ ಅಂತ ಗೊತ್ತಾಯ್ತು. ಇವೆರಡರಲ್ಲಿ ಯಾವುದೋ ಒಂದು ಆನ್ಸರ್ ಆಗಿರುತ್ತೆ. ಹಾಗಾದ್ರೆ ಈ ನಂಬರ್ ಚೆಕ್ ಮಾಡೋಣ, 690. ಸೊ 10 ಇಂದ ಪಾಸ್ ಆಯ್ತು, 10 ಇಂದ ಡಿವೈಡ್ ಆಗುತ್ತೆ. ಈಗ 8 ಇಂದ ನೋಡೋಣ. ಸೊ 8 1s, 8 2s, ಸೊ 8 0s. ಹಾಗಾದ್ರೆ 8 ಇಂದನೂ ಕೂಡ ಕ್ಲಿಯರ್ ಆಯ್ತು. ನೆಕ್ಸ್ಟ್ ಈಗ 12 ಇಂದ ಚೆಕ್ ಮಾಡಬೇಕು. ಸೊ 12 ಇಂದ ಇದೇ 90, 960, 12 7s, 12 8s 96. ಹಾಗಾದ್ರೆ ಇದು ಕೂಡ ಡಿವೈಡ್ ಆಯ್ತು. ಹಾಗಾದ್ರೆ ಆನ್ಸರ್ ಈಸ್ 960. ಸೊ 960 is the greatest 3-digit number, is exactly divisible by 10, 8 and 12. 8ರಿಂದನೂ ಭಾಗವಾಗಬೇಕು ಆ ಸಂಖ್ಯೆ, 10ರಿಂದನೂ ಭಾಗವಾಗಬೇಕು, 12 ಇಂದನೂ ಭಾಗವಾಗಬೇಕು. ಸೊ 3 ನಂಬರ್ ಇಂದ ಡಿವೈಡ್ ಆಗುವಂತಹ ಗ್ರೇಟೆಸ್ಟ್ ನಂಬರ್ ಆಗಿರಬೇಕು. ಆಯ್ತಾ? ಈಗ ನಾವಾಗಾದ್ರೆ ಇದಕ್ಕೆ ಯಾಕೆ ನಾವು ಇದನ್ನ ತೆಗೆದ್ಬಿಟ್ವಿ ಅಂತಂದ್ರೆ, ಇದು 8 ಇಂದ ಡಿವೈಡ್ ಆಗ್ಲಿಲ್ಲ, 10 ಇಂದ ಮಾತ್ರ ಡಿವೈಡ್ ಆಯ್ತು. 3ರಿಂದನೂ ಡಿವೈಡ್ ಆಗ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ಕೂಡ ತೆಗೆದ್ವಿ, ಯಾಕೆಂದ್ರೆ ಇದು 10 ಇಂದನೇ ಡಿವೈಡ್ ಆಗಲ್ಲ. ಹಾಗಾದ್ರೆ ಈ ನಂಬರು 3ರಿಂದನೂ ಕೂಡ 8 ಇಂದನೂ ಡಿವೈಡ್ ಆಗ್ತಿದೆ, 12 ಇಂದನೂ ಡಿವೈಡ್ ಆಗ್ತಿದೆ, 10 ಇಂದನೂ ಡಿವೈಡ್ ಆಗ್ತಿದೆ. ಹಾಗಾಗಿ ದಿಸ್ ಈಸ್ ದ ರೈಟ್ ಆನ್ಸರ್. ಸರ್ ಇದು ಕೂಡ 10 ಇಂದ ಆಗುತ್ತಲ್ಲ? ಆಗ್ಬಹುದೇನೋ, ಆದ್ರೆ ಗ್ರೇಟೆಸ್ಟ್ ನಂಬರ್ ಕೇಳಿರೋದ್ರಿಂದ 900 ಮತ್ತೆ 960 ನಲ್ಲಿ ನಮಗೆ ಗ್ರೇಟೆಸ್ಟ್ ನಂಬರ್ ಇದೇನೆ. ಸೊ ಇದನ್ನ ಚೆಕ್ ಮಾಡಕ್ ಹೋಗೋದೇ ಬೇಡ, ಟೈಮ್ ವೇಸ್ಟ್. ಸೊ 960 ಇಸ್ ದ ಆನ್ಸರ್. ಓಕೆ, ಇದಕ್ಕೆ ನೀವೇ ಮಾಡ್ಬೇಕು ಮಕ್ಳೆ, ನೀವೇ ಪೋಲ್ ರೆಡಿಯಾಗಿ ಆನ್ಸರ್ ಮಾಡಿ. 10, ವೆರ್ ಇಸ್ ಯುವರ್ ನೋಟ್ಬುಕ್? ನೋಟ್ಬುಕ್ ನಿಮ್ಮ ಹತ್ರ ಇಟ್ಕೊಳ್ಳಿ. 10 ಸ್ಟಾರ್ ಇದೆ. 4 ಎಂಬ ಸಂಖ್ಯೆಯು 3ರಿಂದ ಪರಿಪೂರ್ಣವಾಗಿ ಭಾಗವಾಗಬೇಕಾದ್ರೆ ಆ ಸ್ಟಾರ್ ಮಾರ್ಕ್ ನಲ್ಲಿ ಇರಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? ಸೊ ಇಫ್ 10 ಸ್ಟಾರ್ 4 is divisible by 3, then the number at star is ಅಂತ ಕೇಳಿದ್ದಾರೆ. ರೆಡಿ? ಗೊತ್ತಲ್ವಾ ಏನ್ ಮಾಡ್ಕೋಬೇಕು ಅಂತ? ಈಸಿ ಇದೆ, ನೋಡಿದ ತಕ್ಷಣ ಹೇಳ್ಬೋದು. ಯಾವ ನಂಬರ್ ಹಾಕಿದ್ರೆ ಅಲ್ಲಿಗೆ ಅದು 3 ಇಂದ ಡಿವೈಡ್ ಆಗುತ್ತೆ. ಒಂದು ನಿಮಿಷ, ಪೋಲ್ ಬರ್ತಿಲ್ವಾ? ವೇಟ್ ಅ ಮಿನಿಟ್, ಒಂದು ನಿಮಿಷ ಹಾಗೆ ಇರಿ ಮಕ್ಕಳೇ, ಬರುತ್ತೆ. ಓಕೆ, ಒಂದು ನಿಮಿಷ.
ಖುಷಿ ಕೇಳಿಸ್ತಿದೆ? ಸ್ಕ್ರೀನ್ ಆಫ್ ಮಾಡಿದೀನಿ, ಸ್ಕ್ರೀನ್ ಹೋಗಿದೆ. ಕೇಳಿಸ್ತಿದೆ ಅಲ್ವಾ ನಾನು ಮಾತಾಡ್ತಿರೋದು? ಚಿರಾಗ್ ಮೈಕ್ ಸಾರಿ ಬೆನಕ ಆನ್ ಮಾಡ್ಕೊಳಮ್ಮ ಮೈಕು. ಬೆನಕ ಅಂದ್ರೆ ಹ್ಯಾಂಡ್ ರೈಸ್ ಮಾಡಿ ಬೆನಕ. ಮೈಕ್ ಆನ್ ಮಾಡ್ಕೊಳ್ಳಿ. ಮಾತು ಕೇಳಿಸ್ತಿದ್ಯಾ ನಾನು ಮಾತಾಡ್ತಿರೋದು? ಎಸ್ ಸರ್. ಓಕೆ, ಒಂದ್ಸಲ ರೀಸ್ಟಾರ್ಟ್ ಮಾಡಕ್ಕೆ. ಓಕೆ, ಹಾಗಾದ್ರೆ ಪೋಲ್ ಇಲ್ಲೇ ಬರುತ್ತೆ ಇನ್ಸ್ಟಂಟ್. ಸೊ ಆ ಕ್ವಶನ್ ಇಲ್ಲೇ ಬೋರ್ಡ್ ಅಲ್ಲಿ ಬರುತ್ತೆ ಇವಾಗ, ವೈಟ್ ಬೋರ್ಡ್ ಅಲ್ಲಿ. ಮೈಕ್ ಆಫ್ ಮಾಡ್ಕೊಳ್ಳಿ ಬೆನಕ. 10 ಸ್ಟಾರ್ ಮತ್ತೆ 4 ಇದೆ. ಸೊ ಈ ನಂಬರ್ 3 ಇಂದ ಡಿವೈಡ್ ಆಗಬೇಕು ಅಂದ್ರೆ ಈ ಸ್ಟಾರ್ ನ ರೀಪ್ಲೇಸ್ ಮಾಡುವಂತ ನಂಬರ್ ಯಾವುದು? ಸೊ ಆಪ್ಷನ್ ಎ, ಬಿ, ಸಿ ಮತ್ತು ಡಿ. 0, 1, 2 ಅಂಡ್ 3 ಅಂತ ಇದೆ. ಓಕೆ, ಗೋ ಹ್ಯಾಡ್. ಸೊ ಇವಾಗ ಪೋಲ್ ಬರುತ್ತೆ, ಅಟೆಂಡ್ ಮಾಡಿ. ಆ ಸ್ಟಾರ್ ಪ್ಲೇಸ್ ಅಲ್ಲಿ ಯಾವ ನಂಬರ್ ಇದ್ರೆ ಅದು 3 ಇಂದ ಡಿವೈಡ್ ಆಗುತ್ತೆ ಅಷ್ಟೇ. ಕ್ವಶನ್ ಈಸಿ. ಓಕೆ, ಬೆನಕ, ಡಿಂಪನ, ಜಸ್ವಂತ್, ಸಿರಿ, ಯುಕ್ತಶ್ರೀ, 34 ಮೆಂಬರ್ಸ್ ಹ್ಯಾವ್ ಗಿವನ್ ದ ರೈಟ್ ಆನ್ಸರ್. ದಿಯಾ ಮತ್ತೆ ತಪ್ಪು ಮಾಡಿದ್ರಿ. ನಾವು ಹೇಳ್ತಿರೋದು ಅರ್ಥ ಆಗ್ತಿಲ್ಲ ಅನ್ಸುತ್ತೆ. ಇಲ್ಲಿ ನೋಡಿ ಏನ್ ಹೇಳ್ತಾ ಇದೀವಿ, ಈ ಪ್ಲೇಸ್ ಅಲ್ಲಿ ಯಾವ ನಂಬರ್ ಹಾಕ್ಬೇಕು. ಸೊ ನೀವೇನಾದ್ರೂ 2 ಹಾಕಿದ್ರೆ ಏನಾಗುತ್ತೆ ಅಂತ ನೋಡೋಣ. 1024 ಅಂತ ಹಾಕ್ತಿವಿ. ಸೊ ಇದು 3 ಇಂದ ಡಿವೈಡ್ ಆಗೋದಿಲ್ಲ. ಯಾಕೆ ಅಂದ್ರೆ ಈ ಸಮ್ ಆಫ್ ದ ಡಿಜಿಟ್ಸ್ ಏನಾಗುತ್ತೆ, 7 ಆಗುತ್ತೆ. ನೋಡಿ, 1 + 2 + 4 is 7. ಅದೇ ನಾವೇನಾದ್ರೂ ಇಲ್ಲಿಗೆ 1 ಹಾಕಿದ್ರೆ 1014. ಸೊ 1 ಅನ್ನು ಏನಾದ್ರೂ ಹಾಕಿದ್ರೆ ಇಲ್ಲಿಗೆ, ಸೊ ಇಟ್ ವಿಲ್ ಬಿಕಮ್ 6. ಸೊ 6 is divisible by 3. ದೆನ್ ದಿಸ್ ನಂಬರ್ ಆಲ್ಸೋ ವಿಲ್ ಬಿ divisible by 3. ಹಾಗಾದ್ರೆ ಈ ಪ್ಲೇಸಿಗೆ ಹಾಕ್ಬೇಕಾಗಿರೋ ನಂಬರ್ 2 ರಾಂಗು, 1. ಸೊ 1 ಎಲ್ಲಿದೆ? ಇಲ್ಲಿದೆ. ಹಾಗಾಗಿ ಇವೆರಡೂ ಕೂಡ ರಾಂಗ್ ಆಗುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ 13 ಜನ, ಗಂಗಾಧರ್, ಆರಾಧ್ಯ, ಪ್ರೀತಮ್, ವಿಭವ್ ಎಲ್ರು ಹಾಕಿದ್ದೀರಾ ಆಪ್ಷನ್ ಸಿ ಅಂತೇಳಿ. ಒಂದು 13 ಮೆಂಬರ್ಸ್ ಹಾಕಿದ್ದೀರಾ. ಮತ್ತೆ ಡಿ ಅಂತ ಹಾಕಿದ್ದೀರಾ ಸ್ವಲ್ಪ ಜನ. ಚಿರಾಗ್, ತಶ್ವಿನ್ ರಾಂಗ್, ಮೋಹಿತ್. ಓಕೆನಾ? ತಪ್ಪು ಮಾಡಿದ್ರಿ. ಈಸಿ ಇರೋ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್. So ಈ ನಂಬರ್, what must be subtracted from this number? So 3,63,574 from 74 to exactly divisible by 9 ಅಂತ ಕ್ವಶನ್ ಇದೆ. ಕನ್ನಡದಲ್ಲಿ ಈ ಸಂಖ್ಯೆ 9ರಿಂದ ಭಾಗವಾಗಲು ಕನಿಷ್ಠ ಎಷ್ಟನ್ನು ಕಳೆಯಬೇಕು ಅಂತ ಪ್ರಶ್ನೆ. ಕಳಿಬೇಕು. ಓಕೆನಾ? ಕಳೆಯಬೇಕು. ವಾಟ್ ಮಸ್ಟ್ ಬಿ ಸಬ್ಟ್ರಾಕ್ಟೆಡ್ ಫ್ರಮ್ ದಿಸ್ ನಂಬರ್ ಫ್ರಮ್ 3,63,574 to exactly divisible by 9. ಮಾಡ್ಕೋತೀರಲ್ವಾ? ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಲ್ವಾ? ಓಕೆ, ಆಪ್ಷನ್ ಎ 0, ಆಪ್ಷನ್ ಬಿ 1, ಆಪ್ಷನ್ ಸಿ 9, ಆಪ್ಷನ್ ಡಿ 18.
ವಾಟ್ ಮಸ್ಟ್ ಬಿ ಸಬ್ಟ್ರಾಕ್ಟೆಡ್ ಫ್ರಮ್ ದಿಸ್ ನಂಬರ್. ತುಂಬಾ ಈಸಿ ಇದೆ, ಸರಿಯಾಗಿ ಯೋಚನೆ ಮಾಡಿದ್ರೆ ನೀವು 1 ನಿಮಿಷಕ್ಕೆ ಆನ್ಸರ್ನ ಕೊಡ್ಬೋದು. ಆಯ್ತಾ? ವಾಟ್ ಲೀಸ್ಟ್ ನಂಬರ್ಸ್ ಟು ಬಿ ಸಬ್ಟ್ರಾಕ್ಟೆಡ್ ಫ್ರಮ್ ದಿಸ್ ನಂಬರ್. ಓಕೆ, ಹಾಗಾದ್ರೆ ಪೋಲ್ ಬರುತ್ತೆ. ಎಸ್, ಶಾಂತ್ ಕುಮಾರ್, ಖುಷಿ, ಯುಕ್ತಶ್ರೀ, ಭುವಿಕ್, ಬೆನಕ, ಗಂಗಾಧರ್, 29 members have given the right answer. ಮತ್ತೆ ರೋಹನ್, ನಿಹಾಲ್, ನೂತನ, ಸನ್ನಿಧಿ, MK ತಪ್ಪು ಮಾಡಿದ್ರಿ. ಧನುಷ್, ಜ್ಞಾನವಿ, ಸಿರಿ ಎಲ್ಲ ತಪ್ಪು ಮಾಡಿದ್ರಿ. ಚಿರಾಗ್. ಓಕೆ, ಇಲ್ಲಿ ಏನು ಪ್ರಾಬ್ಲಮ್ ಇದೆ ನೋಡೋಣ. ಅಂದ್ರೆ ಎಲ್ಲ ನಂಬರ್ನ ಆಡ್ ಮಾಡೋದಕ್ಕಿಂತ ಮೊದಲು ನಾನು 9 ಇದ್ರೆ ನೋಡಿ, 6 + 3 9 ರಿಮೂವ್ ಮಾಡಿದೆ. 5 + 4 ಅದು ಕೂಡ 9, ಹಾಗಾಗಿ ಇವೆರಡನ್ನು ರಿಮೂವ್ ಮಾಡಿದೆ. ಸೊ ರಿಮೈನಿಂಗ್ ನಂಬರ್ಸ್ ಏನು? 10. 10 ಅಲ್ಲಿ ನಾವು ಎಷ್ಟನ್ನ ಸಬ್ಟ್ರಾಕ್ಟ್ ಮಾಡಬೇಕು? 9 ಇಂದ ಡಿವೈಡ್ ಆಗಬೇಕು ಅಂದ್ರೆ 1 ಸಬ್ಟ್ರಾಕ್ಟ್ ಮಾಡ್ಬೇಕಷ್ಟೇನೆ. ಸೊ ಇಟ್ ವಿಲ್ ಬಿಕಮ್ 9. ದೆನ್ 1 ಈಸ್ ದ ರೈಟ್ ಆನ್ಸರ್. ಸರ್, ಅಥವಾ ನಮಗೆ ಹಿಂಗೆ ಅರ್ಥ ಆಗ್ಲಿಲ್ಲ, ಎಲ್ಲ ನಂಬರ್ನು ನಾವು ಆಡ್ ಮಾಡ್ಬಿಡ್ತೀವಿ ಅಂದ್ರೆ, ಸೊ ಎಲ್ಲ ನಂಬರ್ನು ಆಡ್ ಮಾಡೋಣ, ಅವಾಗ್ಲೂ ಕೂಡ ಇದೆ ಚಾನ್ಸ್. ಸೊ ಲೆಟ್ ಅಸ್ ಚೆಕ್ ಇಟ್. ಏನೇನ್ ನಂಬರ್ ಇದೆ? 3 + 6 + 3 + 5 + 7 + 4 ಎಲ್ಲ ನಂಬರ್ನು ಆಡ್ ಮಾಡೋಣ. 9 + 3 12, 12 + 5 17, 17 + 7 24, 24 + 4 28. So 28 is not divisible by 9. 27 will definitely divisible by 9. ಹೌದಾ? 27 ಡಿವೈಡ್ ಆಗುತ್ತೆ. ಹಾಗಾದ್ರೆ 28 ಬಂದಿದೆ. ಹಾಗಾದ್ರೆ ಒಂದನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಸಾಕು, ಒಂದನ್ನ ನಾವು ಕಳೆದ್ರೆ ಸಾಕು, 27 ಬರುತ್ತೆ. ಹಾಗಾದ್ರೆ 1 is the right answer. What must be subtracted? 1 must be subtracted from this number to exactly divisible by 9. ಹಾಗಾದ್ರೆ ಕನಿಷ್ಠ ಒಂದನ್ನ ಕಳೆದ್ರೆ ಸಾಕು, ಈ ಸಂಖ್ಯೆ 9ರಿಂದ ಪೂರ್ಣವಾಗಿ ಭಾಗವಾಗುತ್ತೆ. ಓಕೆನಾ? ಈಗ ಸ್ಕ್ರೀನ್ ಶೇರ್ ಆಗುತ್ತೆ. ಓಕೆ, ನಾವಿವಾಗ ಓಲ್ಡ್ ಕ್ವಶನ್ ಪೇಪರ್ ಸೆಕ್ಷನ್, ಅಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇರುವಂತಹ ಓಲ್ಡ್ ಕ್ವಶನ್ ಪೇಪರ್ ಸೆಕ್ಷನ್ ಅಲ್ಲಿ ಇದ್ವಿ. The greatest number of the 3 digits divisible by 5 is. 5ರಿಂದ ಪೂರ್ಣವಾಗಿ ಭಾಗವಾಗುವ 3 ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು? ಸೊ 3 ಅಂಕಿ ಆಗಿರ್ಬೇಕು, 5ರಿಂದ ಭಾಗವಾಗಬೇಕು ಆ ಸಂಖ್ಯೆ, ಆ ದೊಡ್ಡ ಸಂಖ್ಯೆ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. Three digit greatest number, it should be exactly divisible by 5. ತುಂಬಾ ಈಸಿ. ಸೊ ನೋ ನೀಡ್ ಟು ಆನ್ಸರ್, ನೋ ನೀಡ್ ಟು 30 seconds. ಇದಕ್ಕೆ 30 seconds ಬೇಡವೇ ಬೇಡ. 5 seconds is more than enough to answer this question. Yes, Jaswant, Siri, Ansika, Vashika, Manvita, Pavish, only 36. ಮಕ್ಕಳೇ, ಈ ನಂಬರು ನೀವೇನ್ ಆಗ್ತಿದ್ದೀರಾ? ಶಾಂತ್, ಸುಮ್ನೆ ಅಂದಾಜಲ್ಲಿ ಆಗ್ತಿದ್ದೀರಾ ಅಂತ ಅನ್ಸುತ್ತೆ ನನಗೆ. ವಿಜಯ್, ಶಾಂತ್ ಕುಮಾರ್, ಸ್ನೇಹ, ಮಾನ್ವಿ ಮತ್ತೆ ಜ್ಞಾನವಿ. ವಿಜಯ್ ನನಗೆ ಇವತ್ತು ಕ್ಲಾಸ್ ಮುಗಿದ್ಮೇಲೆ ಕಾಲ್ ಮಾಡ್ಲೇಬೇಕು ವಿಜಯ್, ಓಕೆನಾ? ಆಮೇಲೆ ಆರಾಧ್ಯ, ರೋಹನ್, ತಶ್ವಿನ್, ರಾಂಗ್ ಆನ್ಸರ್. ಶ್ರಿಯಾನ್, ಚಿರಾಗ್, ಯುವ, ಪೂರ್ವಿಕ್. ಏನಿದು?
ಈ 5 ಇಂದ ಡಿವೈಡ್ ಆಗ್ಬೇಕು. ನೀವು ಆಪ್ಷನ್ ಬಿ ಅಂತ ಹಾಕಿದಿರ, ಅಫ್ಕೋರ್ಸ್ ಇದು ಕೂಡ 5 ಇಂದ ಡಿವೈಡ್ ಆಗುತ್ತೆ. ಆದ್ರೆ ನಮಗೆ ಗ್ರೇಟೆಸ್ಟ್ ನಂಬರ್ ಆಫ್ 3 ಡಿಜಿಟ್ಸ್ ಬೇಕು. ಸೊ ಗ್ರೇಟೆಸ್ಟ್ ನಂಬರ್ ಯಾವುದು? 999. ಈ ನಂಬರು 5 ಇಂದ ಡಿವೈಡ್ ಆಗೋದಿಲ್ಲ, ಹೌದಾ? ಯಾಕೆ ಅಂದ್ರೆ ಲಾಸ್ಟ್ ಡಿಜಿಟ್ 9 ಇದೆ. ಸೊ ಹಾಗಾದ್ರೆ ನಾವು 4 ನ ಸಬ್ಟ್ರಾಕ್ಟ್ ಮಾಡೋಣ. 995. ಸೊ ಇಲ್ಲಿ ಡೆಫಿನೆಟ್ಲಿ ಡಿವಿಸಿಬಲ್ ಬೈ 5. ಸೊ ಅದಕ್ಕಿಂತ ಇದು ಕೂಡ ಡಿವೈಡ್ ಆಗುತ್ತೆ, ಆದ್ರೆ ಅದು ಸಣ್ಣ ನಂಬರ್ ಆಯ್ತು, ಚಿಕ್ಕ ನಂಬರ್ ಆಯ್ತು, ಸ್ಮಾಲೆಸ್ಟ್ ಆಯ್ತು. ನಮಗೆ ಬೇಕಾಗಿರೋದು ಗ್ರೇಟೆಸ್ಟ್. ಸೊ ಈ 990ಗಿಂತ 995 ದೊಡ್ಡದಲ್ವಾ? ಹಾಗಾದ್ರೆ ಆನ್ಸರ್ ಶುಡ್ ಬಿ ಆಪ್ಷನ್ ಸಿ. ನೀವೆಲ್ಲ ಎಷ್ಟು ಮಿಸ್ಟೇಕ್ ಮಾಡ್ತಿದ್ದೀರಾ ಅಂದ್ರೆ, ಓಕೆ, ಸ್ವಲ್ಪ ಕ್ವಶನ್ ಏನಾದ್ರೂ ಚೇಂಜ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಕ್ವಶನ್ ಹೋಗೋಣ, ಆಮೇಲೆ ಮಾಡ್ತೀನಿ, ಮತ್ತೆ ಚೇಂಜ್ ಮಾಡ್ತೀನಿ. ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಡಸ್ ನಾಟ್ ಡಿವೈಡೆಡ್ 2000 ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಯಾವ ನಂಬರ್ ಇಂದ ಡಿವೈಡ್ ಆಗೋದಿಲ್ಲ? 2000 ಅನ್ನೋ ಸಂಖ್ಯೆ ಈ ಕೆಳಗೆ ಕೊಟ್ಟಿದ್ದಾರೆ ನಂಬರ್ಸ್, ಯಾವ ನಂಬರ್ ಇಂದ ಡಿವೈಡ್ ಆಗಲ್ಲ ಅಂತ ಕೇಳ್ತಾ ಇದ್ದಾರೆ. ನೋಡಿದ ತಕ್ಷಣ ಹೇಳ್ಬೋದು, ಇದಕ್ಕೆ ಟೈಮೇ ಬೇಡ ಅಲ್ವಾ? ಸೊ ಈ 2000 ಅನ್ನೋದು 2 ಇಂದ ಡಿವೈಡ್ ಆಗುತ್ತಾ, 4 ಇಂದ ಚೆಕ್ ಮಾಡ್ಬೇಕು ನೀವು. ಸೊ ಯಾವ ನಂಬರ್ ಇಂದ ಡಿವೈಡ್ ಆಗಲ್ಲ ಅಂತ ನನಗೆ ಹೇಳ್ಬೇಕು, ಓಕೆನಾ? ಸೊ ಡಿವಿಸಿಬಿಲಿಟಿ ರೂಲ್ ನೀವು 3 ದಿನ ಕೇಳಿದೀರಾ ಅಂದ್ರೆ, ದಿಸ್ ನಂಬರ್, by seeing this number you can easily say this number will definitely not divisible by from this number ಅಂತ ಹೇಳ್ಬೋದು. ಸೊ ನೀವು ಕ್ರಾಸ್ ಚೆಕ್ ಮಾಡಿ, 2 ಇಂದ 4 ಇಂದ 8 ಇಂದ 7 ಇಂದ. ಸೊ 50 ಮೆಂಬರ್ಸ್ ಆನ್ಸರ್ ಮಾಡಿದ್ದೀರಾ. ನಾವೇ ನಂಬರ್ ಕೊಟ್ಟಿದೀವಿ 2000 ಅಂತ. ಈ 2000 ಯಾವ್ಯಾವ ನಂಬರ್ ಇಂದ ಡಿವೈಡ್ ಆಗುತ್ತೆ ಅಥವಾ ಆಗಲ್ಲ ನೋಡಿ. ಈ ಸಂಖ್ಯೆ ಓದ್ಕೊಳ್ಳಿ. ಸಂಖ್ಯೆಯು ಕೆಳಗಿನ ಯಾವ ಸಂಖ್ಯೆಯ ಭಾಜ್ಯತೆಯನ್ನು ಹೊಂದಿಲ್ಲ, ಅಂದ್ರೆ ಯಾವ ನಂಬರ್ ಇಂದ ಭಾಗವಾಗೋಲ್ಲ ಅಂತ ಪ್ರಶ್ನೆ. ಆರಾಮಾಗಿ ಗೊತ್ತಾಗುತ್ತೆ. ಇಲ್ಲಿ ಲಾಸ್ಟ್ ಡಿಜಿಟ್ 0 ಇದೆ, ಹಾಗಾಗಿ 2 ಇಂದ ಡಿವೈಡ್ ಆಗುತ್ತೆ. 4 ಇಂದ ಡಿವೈಡ್ ಆಗುತ್ತೆ, ಯಾಕೆಂದ್ರೆ ಲಾಸ್ಟ್ 2 ಡಿಜಿಟ್ 0 ಇದೆ. 8 ಇಂದನೂ ಡಿವೈಡ್ ಆಗುತ್ತೆ, ಯಾಕೆಂದ್ರೆ ಲಾಸ್ಟ್ 3 ಡಿಜಿಟ್ 0 ಇದೆ. ಹಾಗಾದ್ರೆ ಆನ್ಸರ್ ಶುಡ್ ಬಿ 7. 7 ಒಂದೇ ಇರ್ಬೇಕು ಆನ್ಸರ್. 7 ಇಂದ ಡಿವೈಡ್ ಆಗೋದಿಲ್ಲ. ಇದನ್ನು ತಪ್ಪು ಮಾಡಿದ್ರಾ? ಇದನ್ನ ತಪ್ಪು ಮಾಡಿರೋರು ಲೋಚನಾ, ರೋಹನ್, ಪ್ರೀತಮ್, ಆಯುಷ್, ಪೂರ್ವಿಕ್, ಶಾಂತ್ ಕುಮಾರ್, ವಿಸ್ಮಿತಾ ಇದನ್ನ ಮಿಸ್ಟೇಕ್ ಮಾಡಿದ್ರ. ಧನುಷ್ ಮಿಸ್ಟೇಕ್ ಮಾಡಿದ್ರಿ. 8 ಇಂದ ಡಿವೈಡ್ ಆಗಲ್ವಾ? ಯಾಕಾಗಲ್ಲ? ನಾವು ಲಾಸ್ಟ್ 3 ಡಿಜಿಟ್ ಏನಾದ್ರೂ ಒಂದ್ ನಂಬರ್ದು 0s ಇದ್ರೆ, 3 zeros ಇದ್ರೆ ಅದು 8 ಇಂದ ಡಿವೈಡ್ ಆಗುತ್ತಲ್ವಾ? ಓಕೆ. The greatest number of 5 digits is exactly divisible by 8 ಅಂತ ಕೇಳ್ತಾ ಇದ್ದಾರೆ. ಸೊ 8 ಇಂದ ಡಿವೈಡ್ ಆಗ್ಬೇಕು. ಅದು 5 ಸರಿ, ಕ್ವಶನ್ ಆಗಿದೆ ಅಲ್ವಾ, ನಿನ್ನೆನೂ ಆಗಿದೆ. ಹಾಗಾಗಿ ಇಲ್ಲೊಂದು ಕ್ವಶನ್ ಇದೆ. 57,244 is divisible by ಯಾವ ಸಂಖ್ಯೆಯಿಂದ ಭಾಗವಾಗುತ್ತೆ ಇದು ಅಂತ ಕ್ವಶನ್ ಇದೆ. ಸೊ ಎಕ್ಸಾಮ್ ಅಲ್ಲಿ ಈ ತರ ಕ್ವಶನ್ ಬಂದಾಗ ನಮಗೆ ಡಿವಿಸಿಬಿಲಿಟಿ ರೂಲ್ ಏನಾದ್ರೂ ಮರ್ತೋಗಿದ್ರೆ ಏನ್ ಮಾಡ್ಬೋದು ಅಂದ್ರೆ, ಮೊದಲಿಂದ ಎಲ್ಲವನ್ನು ನೀವು ಡಿವೈಡ್ ಮಾಡ್ತಾ ಕೂತ್ಕೋಬೇಕಾಗುತ್ತೆ. ಅದಕ್ಕೆ ನಾನು ಈ ಶಾರ್ಟ್ ಕಟ್ ಟು ಸೇವ್ ದ ಟೈಮ್, ನಾವು ನವೋದಯ ಎಕ್ಸಾಮ್ ಅಲ್ಲಿ ನಿಮಗೆ 80 ಕ್ವಶನ್ಸ್ ಇರುತ್ತೆ ಟು ಆನ್ಸರ್ 120 ಮಿನಿಟ್ಸ್ ಅಲ್ಲಿ. ಬಟ್ ಮ್ಯಾಥ್ಸ್ ಒಂದೊಂದು ಕ್ವಶನ್ ಸಾಲ್ವ್ ಮಾಡ್ಲಿಕ್ಕೆ ನಿಮಗೆ 3 ಮಿನಿಟ್ಸ್ 4 ಮಿನಿಟ್ಸ್ ಬೇಕಾಗ್ಬಿಡುತ್ತೆ ಕೆಲವೊಂದು ಕ್ವಶನ್ಸಿಗೆ. ಸೊ ಈ ಟೈಮ್ ಅನ್ನ ಯಾರು ರೆಡ್ಯೂಸ್ ಮಾಡ್ತಾರೋ ಅವರಿಗೆ ಈಸಿ ಆಗುತ್ತೆ ಮ್ಯಾಥ್ಸ್ ಸಾಲ್ವ್ ಮಾಡ್ಲಿಕ್ಕೆ. ಸೊ ನೀವು ಯು ಹ್ಯಾವ್ ಟು ರೆಡ್ಯೂಸ್ ಯುವರ್ ಟೈಮ್. ಸೊ ರೆಡ್ಯೂಸ್ ಮಾಡ್ಲಿಕ್ಕೆ ಏನೆಲ್ಲ ನೀವು ಉಪಯೋಗಿಸ್ಬೇಕು ತಲೆನ ಸ್ವಲ್ಪ ಯೋಚನೆ ಮಾಡ್ಬೇಕು. ಹಾಗಾದ್ರೆ ಫಸ್ಟ್ ನಿಮಗೆ ಯಾವ್ದು ಸುಲಭ ಅನ್ಸುತ್ತೆ ಡಿವಿಸಿಬಿಲಿಟಿ ರೂಲ್ ಚೆಕ್ ಮಾಡ್ಕೊಳ್ಳಿಕ್ಕೆ, ಏನ್ ಮಾಡ್ಕೋಬೇಕು? ಇಲ್ಲಿ ಎಲ್ಲ ನಂಬರಲ್ಲೂ ಸಾಮಾನ್ಯವಾಗಿ ಆಪ್ಷನ್ಸ್ ನಾವು ಹೇಗೆ ಸರ್ಚ್ ಮಾಡ್ಬೇಕು ಅಂತ ಹೇಳ್ತೀನಿ. ಯಾವ್ದೋ ಒಂದು ನಂಬರ್ ಇಂದ ಇದು ಆಗ್ತಾ ಇಲ್ಲ, ಹೌದಲ್ವಾ? ಯಾವ್ದೋ ಒಂದು ನಂಬರ್ ಇಂದ ಆಗ್ತಾ ಇಲ್ಲ. ಆವಾಗ ಏನ್ ಮಾಡ್ಬೇಕು ನಾವು? ಈಗ ಒಂದು ಕೆಲಸ ಮಾಡೋಣ. ಫಸ್ಟ್ 4 ಇಂದ ನೋಡಿದ ತಕ್ಷಣ ಗೊತ್ತಾಗ್ತಿದೆ 4 ಇಂದ ಡಿವೈಡ್ ಆಗುತ್ತೆ, ಯಾಕೆಂದ್ರೆ ಲಾಸ್ಟ್ 2 ಡಿಜಿಟ್ಸ್ 4 ಇದೆ, ಹೌದಾ? ಲಾಸ್ಟ್ 2 ಡಿಜಿಟ್ 4 ಇರೋದ್ರಿಂದ 4 ಇಂದ ಡಿವೈಡ್ ಆಗುತ್ತೆ, ಆಯ್ತಾ? ನೆಕ್ಸ್ಟ್ 11 ಇಂದ ಡಿವೈಡ್ ಆಗುತ್ತೆ ಚೆಕ್. ಸೊ 11 ಇಂದ ಡಿವೈಡ್ ಆಗುತ್ತೆ ಚೆಕ್ ಮಾಡ್ಲಿಕ್ಕೆ ನಮ್ಮ ಹತ್ರ ಶಾರ್ಟ್ ಕಟ್ ವೇ ಏನಿದೆ, ನೆನಪಿದೆ ಅಂತ ಅನ್ಸುತ್ತೆ ನಿಮಗೆ. ನೋಡಿ, 5 2 4 ಒಂದ್ ಕಡೆ ಬರ್ಕೊಳ್ತೀನಿ, 5 2 4. ಸೊ ಗ್ರೂಪ್ ಮಾಡ್ಕೊಂಡೆ, ಹೌದಾ? ಆಲ್ಟರ್ನೇಟ್ ನಂಬರ್ಸ್. ಇನ್ನು 2 ನಂಬರ್ನ ಒಂದ್ ಕಡೆ ಬರ್ಕೊಳ್ತೀನಿ, 7 + 4. ಸೊ ಇವನ್ ಆಡ್ ಮಾಡ್ತೀನಿ, ನೋಡಿ 11 ಬರ್ತಾ ಇದೆ. ಇವೆರಡನ್ನು ಆಡ್ ಮಾಡ್ತೀನಿ, 11 ಬರ್ತಾ ಇದೆ.
ಹಾಗಾದ್ರೆ ಸಮ್ ಆಫ್ ದ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು ಈಸ್ 0 ಅಂದ್ರೆ ಇವೆರಡನ್ನ ಕಳೆದ್ರೆ 0 ಬರ್ತಾ ಇದೆ. ಹಾಗಾದ್ರೆ ಇದು 11 ಇಂದ ಡಿವೈಡ್ ಆಗುತ್ತೆ. ಸೊ ದಿಸ್ ಈಸ್ ಅವರ್ ಆನ್ಸರ್. ಸರ್ ಇಷ್ಟು ಈಸಿನ? ಹಾಗಾದ್ರೆ 4 ಇಂದ ಡಿವೈಡ್ ಆಯ್ತು, 7 ಇಂದ ಆಗಲ್ವಾ? ಕ್ರಾಸ್ ಚೆಕ್ ಮಾಡಿ 7 ಇಂದ ಡಿವೈಡ್ ಆಗುತ್ತಾ ಇಲ್ವೋ. ಸೊ 7 ಡಿವಿಸಿಬಿಲಿಟಿ ರೂಲ್ ನಿಮಗೆ ಗೊತ್ತಿದೆ ಅಲ್ವಾ? 7 ಡಿವಿಸಿಬಿಲಿಟಿ ರೂಲ್ ಒಂದ್ಸಲ ಚೆಕ್ ಮಾಡೋಣ. ಅಥವಾ 7 ಡಿವಿಸಿಬಿಲಿಟಿ ರೂಲ್ ಮರ್ತೋಗಿದೆ ಸರ್ ಅಂದ್ರೆ ಏನ್ ಮಾಡ್ಬೋದು? ನಮಗೆ ಮರ್ತೋಗ್ಬಿಟ್ಟಿದ್ರೆ 7 ಇಂದ ಡೈರೆಕ್ಟ್ ಆಗಿ ಡಿವೈಡ್ ಮಾಡಿ ಚೆಕ್ ಮಾಡೋಣ. 7 ಇಂದ 7 8s are 56, 7 1s are 7, 7 7s are 49, 7 7s are 49. ಸೊ ಇದು ಡಿವೈಡ್ ಆಗ್ತಾ ಇಲ್ಲ 7 ಇಂದ ಅಂತ ಗೊತ್ತಾಯ್ತು. ಹಾಗಾದ್ರೆ 7 ಇಂದ ಡಿವೈಡ್ ಆಗಲ್ಲ ಅಂದ್ರೆ ಆನ್ಸರ್ ಇದು ರಾಂಗು, ಇದು ರಾಂಗು, ಇದು ರಾಂಗು. ಯಾಕೆಂದ್ರೆ ಇಲ್ಲೂ 7 ಇದೆ, ಇಲ್ಲೂ 7 ಇದೆ, ಎಲ್ಲ ಕಡೆ 7 ಇದೆ. 7 ಇಂದ ಡಿವೈಡ್ ಆಗ್ತಾ ಇಲ್ಲ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಈ ರೀತಿ ಕ್ವಶನ್ಸ್ ಬಂದ್ರೆ ಸ್ವಲ್ಪ ಟೈಮ್ ತಗೊಳ್ಳಿ, ಪರವಾಗಿಲ್ಲ, ಬಟ್ ಕರೆಕ್ಟ್ ಆನ್ಸರ್ ಮಾಡಿ. ಓಕೆ, ಇಲ್ಲೊಂದು ಕ್ವಶನ್ ಇದೆ. ದ ಸ್ಮಾಲೆಸ್ಟ್ 5-digit ನಂಬರ್ ಬಿಗಿನಿಂಗ್ ವಿತ್ 14 ಅಂಡ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 13 ಅಂತ ಕೊಟ್ಟಿದ್ದಾರೆ. 13ರಿಂದ ಡಿವೈಡ್ ಆಗ್ಬೇಕು, ಆ ನಂಬರ್ ಪೂರ್ಣವಾಗಿ ಭಾಗವಾಗಬೇಕು. ಆದ್ರೆ 14ರಿಂದ ಸ್ಟಾರ್ಟ್ ಆಗ್ಬೇಕು 5-digit ನಂಬರ್ಸ್. ಸೊ ಎಲ್ಲವೂ ಕೂಡ 5-digit ನಂಬರ್ಸ್, ಎಲ್ಲವೂ ಕೂಡ 14 ಇಂದಾನೆ ಸ್ಟಾರ್ಟ್ ಆಗಿದೆ. ಆಯ್ತಾ? ಸೊ ಇವಾಗ ನಮಗೆ ಸ್ಮಾಲೆಸ್ಟ್, ನೆಕ್ಸ್ಟ್ ಕಂಡೀಷನ್ ಏನು? ಸ್ಮಾಲೆಸ್ಟ್ ನಂಬರ್ ಬೇಕು. ಸೊ ಹಾಗಾಗಿ ನಾವು ಇದರಲ್ಲಿ ಸ್ಮಾಲೆಸ್ಟ್ ನಂಬರ್ ಯಾವುದು ಅಂತ ಫಸ್ಟ್ ನೋಡೋಣ. ಇಲ್ಲಿ ಕೊಟ್ಟಿರೋದ್ರಲ್ಲಿ ಸ್ಮಾಲೆಸ್ಟ್ ನಂಬರ್ ಯಾವುದು ಅಂತ ಹೇಳಿ. ಸನ್ನಿಧಿ MK ಇದರಲ್ಲಿ ಸ್ಮಾಲೆಸ್ಟ್ ಅಂದ್ರೆ ಚಿಕ್ಕ ಸಂಖ್ಯೆ ಯಾವ್ದಮ್ಮ? ಇದರಲ್ಲಿ ಇಲ್ಲಿ ಕೊಟ್ಟಿರೋದ್ರಲ್ಲಿ, ಇಲ್ಲಿ ಇರುವಂತದ್ರಲ್ಲಿ ಸ್ಮಾಲೆಸ್ಟ್ ನಂಬರ್ ಯಾವುದು? ಸರ್ B1. B1. ಇದನ್ನ ಫಸ್ಟ್ ಚೆಕ್ ಮಾಡ್ಬೇಕು. ಯಾವ ನಂಬರ್ ಇಂದ ಡಿವೈಡ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡ್ಬೇಕು ನಾವ್ ಇವಾಗ. 13 ಇಂದ. ಓಕೆ, 13 ಇಂದ ಡಿವೈಡ್ ಆಗುತ್ತೋ ಇಲ್ವೋ ನೋಡೋಣ. 10 ಆಯ್ತು, 13 zeros 0, 100 ಆಯ್ತು. ಸೊ ಇವಾಗ 13 7s ಐ ಥಿಂಕ್ 7 21, ಹೌದಾ? 91 ಬಂತು, ಅಗೈನ್ 9 ಬಂತು. ಎಸ್, ಸೊ 91 ನೋಡಿ. ಹಾಗಾದ್ರೆ ಡಿವೈಡ್ ಆಗ್ತಾ ಇದೆ. ಸೊ ದಿಸ್ ಒನ್ ಇಸ್ ದ ಆನ್ಸರ್. ನೋ ನೀಡ್ ಟು ಚೆಕ್ ಇಟ್ ಔಟ್ ಆಲ್ ದೀಸ್ ನಂಬರ್ಸ್. ಯಾಕೆಂದ್ರೆ ನಮಗೆ ಸ್ಮಾಲೆಸ್ಟ್ ನಂಬರ್ ಬೇಕಿತ್ತು. ಸ್ಮಾಲೆಸ್ಟ್ ನಂಬರ್ ಇಲ್ಲಿ ಇರೋದ್ರಲ್ಲಿ ಸ್ಮಾಲೆಸ್ಟ್ ನಂಬರ್ ಇದೇನೆ, ಇದೇ 13 ಇಂದ ಡಿವೈಡ್ ಆಗ್ತಾ ಇದೆ. ಹಾಗಾದ್ರೆ ದಿಸ್ ಒನ್ ಇಸ್ ದ ರೈಟ್ ಆನ್ಸರ್. ಅಷ್ಟೇನೆ, ಮತ್ತೇನು ಚೆಕ್ ಮಾಡಕ್ಕೆ ಹೋಗೋದು ಬೇಡ, ಹೌದಲ್ವಾ? ಸೊ ನೆಕ್ಸ್ಟ್ ಮೈಕ್ ಆಫ್ ಮಾಡ್ಕೊಂಬ. ನಿಂದು ಮಾತಾಡಿ ಮುಗಿದ್ಮೇಲೆ ಯಾರಾದ್ರೂ ಅಷ್ಟೇನೆ ಮೈಕ್ ನ ಆಫ್ ಮಾಡ್ಕೊಳ್ಳೋದು ಒಳ್ಳೇದು. ಆಯ್ತಾ? ಮಕ್ಳೇ, ನಾನು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಪ್ರೈಮ್ ನಂಬರ್ಸ್ ಬರುತ್ತೆ ಈ ಸಲ, ಈ ವಾರದ ಗೂಗಲ್ ಟೆಸ್ಟಿಗೆ, ಮತ್ತು ಡಿವಿಸಿಬಿಲಿಟಿ ಟೆಸ್ಟ್ ಕೂಡ ಬರುತ್ತೆ. ಹಾಗಾದ್ರೆ ನಾವು ಒಂದ್ 2-3 ಕ್ವಶನ್ಸ್ ನಾನು ಬೇರೆ ಕ್ವಶನ್ಸ್ ನ ಕೇಳ್ತೀವಿ ಡಿವಿಸಿಬಿಲಿಟಿ ಸಂಬಂಧಪಟ್ಟದ್ದು. ಸೊ ಎಲ್ಲಾ ಕ್ವಶನ್ಸ್ ನಾವು ಅಲ್ಲಿ ಹಾಕೊಂಡಿದ್ವಿ ಅಂತ ಅನ್ಕೊಂಡಿದ್ದೆ, ಕೆಲವು ಕ್ವಶನ್ಸ್ ಮಿಸ್ ಆಗಿದೆ. ಲೆಟ್ ಅಸ್ ಆಸ್ಕ್ ಸಮ್ ಕ್ವಶನ್ಸ್. ಇಷ್ಟೇ ಕ್ವಶನ್ಸ್. ಯಾಕೆ ಅಂದ್ರೆ ಇನ್ನೊಂದ್ ಸ್ವಲ್ಪ ಕ್ವಶನ್ಸ್ ಇದೆ. ಆ ಎಲ್ಲಾ ಕ್ವಶನ್ಸಿಗೆ ಏನಾಗುತ್ತೆ ಅಂತಂದ್ರೆ ಇನ್ನೊಂದ್ 2-3 ಲೆಸನ್ ಮಾಡ್ಬೇಕಾಗುತ್ತೆ. ಅಂದ್ರೆ ನಿಮಗೆ LCM, HCF ಆ ಎಲ್ಲಾ ಕ್ವಶನ್ಸ್ ಮಾಡಿದ ಮೇಲೆ ಕೆಲವೊಂದು ಕ್ವಶನ್ಸ್ ನಿಮಗೆ ಅರ್ಥ ಆಗುತ್ತೆ. ಹಾಗಾಗಿ ಆ ಕ್ವಶನ್ಸ್ ನಾನು ಹಾಕೊಂಡಿಲ್ಲ ಅಷ್ಟೇನೆ. ಓಕೆ, ಹಾಗಾದ್ರೆ ನಿಮಗೆ ಡಿವಿಷನ್ ಅಂದ್ರೆ ಏನು, ಅದರಲ್ಲಿ ಏನೇನೆಲ್ಲ ಇರುತ್ತೆ ಅನ್ನೋದು ಗೊತ್ತಿದೆ. ಜೊತೆಗೆ ಡಿವಿಷನ್ ಗೊತ್ತಿರಬೇಕು ನಿಮಗೆ. ಡಿವಿಸಿಬಿಲಿಟಿ ಟೆಸ್ಟ್ ಅಂದ್ರೆ ಈಸಿಯಾಗಿ ಶಾರ್ಟ್ ಹ್ಯಾಂಡ್ ಆಗಿ ಈ ನಂಬರ್ ಯಾವ್ದ್ರಿಂದ ಡಿವೈಡ್ ಆಗುತ್ತೆ ಅಂತ ನೋಡಿದ ತಕ್ಷಣ ಹೇಳೋವಷ್ಟು ಗೊತ್ತಿರಬೇಕು. ಸಿಂಪ್ಲಿಫಿಕೇಶನ್ ಮಾಡ್ಲಿಕ್ಕೆ, ನೆಕ್ಸ್ಟ್ ಬೇರೆ ಬೇರೆ ಕ್ವಶನ್ಸ್ ನ ಸಾಲ್ವ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಹಾಗಾದ್ರೆ ಗೂಗಲ್ ಟೆಸ್ಟ್ ನಲ್ಲಿ ಕ್ವಶನ್ಸ್ ಯಾವ ರೀತಿ ಬರುತ್ತೆ? ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಇರುತ್ತೆ ಗೂಗಲ್ ಟೆಸ್ಟ್. ಆದ್ರೆ ಎಕ್ಸಾಮ್ ಅಲ್ಲಿ ಯಾವ್ದಾದ್ರು ಒಂದ್ ಲ್ಯಾಂಗ್ವೇಜ್ ಅಲ್ಲಿ ಅಷ್ಟೇ ಇರುತ್ತೆ ಎಕ್ಸಾಮ್ ಅಲ್ಲಿ.
ನಿಮಗೆ ಕೊಡುವಂತ ಕ್ವಶನ್ ಪೇಪರ್ ಅಲ್ಲಿ ನಾವು ಯಾಕೆ ಅಂದ್ರೆ ಇಲ್ಲಿ ಎರಡೂ ಮೀಡಿಯಂ ಸ್ಟೂಡೆಂಟ್ಸ್ ಇದ್ದೀರಾ, ಹಾಗಾಗಿ ಎಲ್ಲಾ ಕ್ವಶನ್ಸ್ ಕನ್ನಡ ಮತ್ತೆ ಇಂಗ್ಲಿಷ್ ನಲ್ಲಿ ನಾವು ಟೈಪ್ ಮಾಡಿದೀವಿ. ಬಟ್ ಇನ್ ಯುವರ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ನೀವು ಯಾವ ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ, ಇಫ್ ಯು ಹ್ಯಾವ್ ಸೆಲೆಕ್ಟೆಡ್ ಕನ್ನಡ, ಆಲ್ ಕ್ವಶನ್ ಶುಡ್ ಬಿ ಇನ್ ಕನ್ನಡ. ಇಂಗ್ಲಿಷ್ ಅಲ್ಲಿ ಇರೋದಿಲ್ಲ, ಕನ್ನಡದಲ್ಲಿ ಮಾತ್ರ ಇರುತ್ತೆ. ಸೊ ಇಂಗ್ಲಿಷ್ ನ ಏನಾದ್ರೂ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಸೊ ಇಂಗ್ಲಿಷ್ ಅಲ್ಲಿ ಮಾತ್ರ ಇರುತ್ತೆ. ಹಾಗಾದ್ರೆ ನೀವು ಕ್ವಶನ್ ಪೇಪರ್ ನ ಓದ್ಬೇಕಾದ್ರೆ ಅಂದ್ರೆ ಗೂಗಲ್ ಟೆಸ್ಟ್ ನ ಓದ್ಬೇಕಾದ್ರೆ ನೀವು ಯಾವ ಮೀಡಿಯಂ ನಲ್ಲಿ ಎಕ್ಸಾಮ್ ನ ಬರೀತಿದ್ದೀರೋ ಅದೇ ಮೀಡಿಯಂ ನಲ್ಲಿ ಕ್ವಶನ್ಸ್ ನ ಓದ್ಕೊಳ್ಳಿ. ಆಯ್ತಾ? ಸಾಮಾನ್ಯವಾಗಿ ನಾವು ಫಸ್ಟ್ ಇಂಗ್ಲಿಷ್ ನಲ್ಲಿ ಕ್ವಶನ್ಸ್ ನ ಮಾಡಿ ಆಮೇಲೆ ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರ್ತೀವಿ. ಸೊ ಯಾವ್ದಾದ್ರು ಒಂದು ಕ್ವಶನ್ ಮಿಸ್ ಆಗಿದ್ರೆ ಅಥವಾ ಟೈಪಿಂಗ್ ಎರರ್ ಆಗಿದ್ರೆ ನೀವು ಅದನ್ನ ನನಗೆ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ಹೇಳ್ಬೋದು. ಸಾಮಾನ್ಯವಾಗಿ 10:30 ಇಂದ 11:30 ಒಳಗಡೆ ನಿಮಗೆ ಪೋಸ್ಟ್ ಆಗುತ್ತೆ. ಯಾವುದು? ನಮ್ಮ ಗೂಗಲ್ ಟೆಸ್ಟ್. ಸೊ 10:30 ಇಂದ 11:30 ಒಳಗಡೆ ನಿಮಗೆ ನಾವು ಆ ಗ್ರೂಪ್ ನಲ್ಲಿ ಹಾಕ್ತಿವಿ. ಆ ಲಿಂಕ್ ನ ಒಂದ್ಸಲ ಟಚ್ ಮಾಡಿದ್ರೆ ಅಲ್ಲಿಂದ 40 ಮಿನಿಟ್ಸ್ ಟೈಮು. ಸರ್ 10:30ನೇ ನೀವು ಸ್ಟಾರ್ಟ್ ಮಾಡ್ಬೇಕಾ? ಹಂಗೇನಿಲ್ಲ, ಇಡೀ ದಿನ ನಿಮಗೆ ಟೈಮ್ ಇರುತ್ತೆ. ಸಂಡೇ ಆಗಿರೋದ್ರಿಂದ ನೀವು ಎಲ್ಲೆಲ್ಲೋ ಹೋಗಿರ್ತೀರಾ, ಯಾವ ಟೈಮಲ್ಲಿ ಬೇಕಾದ್ರೂ ಆ ಟೆಸ್ಟ್ ಅಟೆಂಡ್ ಮಾಡ್ಬೋದು. ಬಟ್ ನೀವು ಯಾವಾಗ ಸ್ಟಾರ್ಟ್ ಮಾಡ್ತೀರಾ, ಸ್ಟಾರ್ಟ್ ಅಂತ ನೀವು ಯಾವಾಗ ಟಚ್ ಮಾಡ್ತೀರಾ ಅಲ್ಲಿಂದ ನಿಮಗೆ ಟೈಮ್ ಕೌಂಟ್ ಆಗುತ್ತೆ. 30 ಮಿನಿಟ್ಸ್ ಅಥವಾ 40 ಮಿನಿಟ್ಸ್ ಅಲ್ಲಿ ಅದು ಓಪನ್ ಆದ ತಕ್ಷಣ ತೋರಿಸ್ತಾ ಇರುತ್ತೆ ಇನ್ನೆಷ್ಟು ಟೈಮ್ ಬಾಕಿ ಇದೆ ಅಂತ ಹೇಳಿ. ಸೊ ಎಲ್ಲಾ ಕ್ವಶನ್ ಆನ್ಸರ್ ಮಾಡಿದ ಮೇಲೆ ಸಬ್ಮಿಟ್ ನ ಟಚ್ ಮಾಡಿ. ಇಲ್ಲ ಅಂತಂದ್ರೆ ನೀವು ಏನೂ ಆನ್ಸರ್ ಮಾಡಿದ್ರೆ ಕೆಲವು ಸಲ ಸಬ್ಮಿಟ್ ಆಗಿ ಅವಾಗ 20ಗೆ 0 ಅಂತ ಮಾರ್ಕ್ಸ್ ತೋರಿಸ್ತಾ ಇತ್ತು ಕೆಲವು ಮಕ್ಕಳದು ಲಾಸ್ಟ್ ವೀಕ್. ಸೊ ಆ ರೀತಿ ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು, ಕರೆಕ್ಟ್ ಆಗಿ ಓಪನ್ ಮಾಡಿ ಕರೆಕ್ಟ್ ಆಗಿ ಕುತ್ಕೊಳ್ಳಿ. ಒಂದು ಅರ್ಧ ಗಂಟೆ ಟೈಮ್ ಇರುತ್ತೆ, ಆ ಟೈಮ್ ಒಳಗಡೆ ಮಾಡೋ ತರ ಮಾಡಿ. ಸುಮ್ಮನೆ ಹೋಮ್ವರ್ಕ್ ಮಾಡ್ದೇನೆ ಅಂದ್ರೆ ವರ್ಕೌಟ್ ಮಾಡ್ದೇನೆ ಸುಮ್ಮನೆ ಟಚ್ ಮಾಡಿ ನೋಡಿದ ತಕ್ಷಣ ಓಕೆ 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 ಅಂತ 20 ಕ್ವಶನ್ 1 ನಿಮಿಷ 2 ನಿಮಿಷದಲ್ಲಿ ಮಾಡ್ಬಿಡ್ತಾರೆ ಕೆಲವರು. ಸೊ ಅದು ರಾಂಗ್, ಆತರ ಮಾಡಬಾರ್ದು. ಎಲ್ಲಾ ಕ್ವಶನ್ ಓದ್ಬೇಕು, ಆಮೇಲೆ ಆನ್ಸರ್ನ ಮಾಡ್ಬೇಕು. ಓಕೆ, ಇವಾಗ ಏನಾದ್ರೂ ಸರ್ ಈ ಡಿವಿಸಿಬಿಲಿಟಿ ರೂಲ್ ಅಲ್ಲಿ ನಮಗೆ ಒಂದ್ ಸ್ವಲ್ಪ ಡೌಟ್ ಇದೆ, ಈ ಡೌಟ್, ಈ ಕ್ವಶನ್ ಅರ್ಥ ಆಗ್ಲಿಲ್ಲ ಅಥವಾ ಈ ಡಿವಿಸಿಬಿಲಿಟಿ ರೂಲ್ ಅರ್ಥ ಆಗ್ಲಿಲ್ಲ ಅನ್ನೋರು ಯಾರಾದ್ರೂ ಇದ್ದೀರಾ? ಓಕೆ, ತುಂಬಾ ಜನ ಇದ್ದೀರಾ. ಒಂದ್ ಕಡೆಯಿಂದ ಹೋಗೋಣ. ಫಸ್ಟ್ ದೀಪ್ತಿ ಕೇಳೋಣ. ದೀಪ್ತಿ ಹೇಳು, ಏನ್ ಡೌಟ್ ದೀಪ್ತಿ? ಇವಾಗ ತೋರಿಸ್ತಿದ್ರಲ್ಲ ಅದು ಅರ್ಥ ಆಗ್ಲಿಲ್ಲ, ಇನ್ನೊಂದ್ಸಲ ಹೇಳ್ಕೊಡಿ. 8, 10 ಮತ್ತೆ 12 ಇಂದ ಡಿವೈಡ್ ಆಗ್ಬೇಕು ಆ ನಂಬರ್. ಯಾವ ನಂಬರ್ ಅಂತ ಕೇಳಿದ್ದಾರೆ. ಅತಿ ದೊಡ್ಡ ನಂಬರ್ ಆಗಿರ್ಬೇಕು, 3 ಡಿಜಿಟ್ಸ್ ಗ್ರೇಟೆಸ್ಟ್ ನಂಬರ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿರುವಂತದ್ರಲ್ಲಿ ಗ್ರೇಟೆಸ್ಟ್ ನಂಬರ್ ಯಾವುದು ಸರ್? ಡಿ ಅಲ್ವಾ? ಈ 990 ಯಾವ್ಯಾವ ನಂಬರ್ ಇಂದ ಡಿವೈಡ್ ಆಗ್ಬೇಕು ಅಂತ ಹೇಳ್ತಾರೆ ಅವರು? 8 ಇಂದ, 10 ಇಂದ ಮತ್ತೆ 12 ಇಂದ ಡಿವೈಡ್ ಆಗ್ಬೇಕು ಅಂತ ಹೇಳ್ತಾರೆ. 8 ಇಂದ ಡಿವೈಡ್ ಆಗುತ್ತೆ, ಚೆಕ್ ಮಾಡಿ ಫಸ್ಟ್ ನಂಬರ್. 10 ಇಂದ ಅಂತೂ ಡಿವೈಡ್ ಆಗುತ್ತೆ, ಲಾಸ್ಟ್ ಡಿಜಿಟ್ 0 ಇರೋದ್ರಿಂದ 10 ಇಂದ ಡಿವೈಡ್ ಆಗ್ಬಿಡುತ್ತೆ. ಓಕೆನಾ? 8 ಇಂದ ಚೆಕ್ ಮಾಡೋಣ, ಮತ್ತೆ 12 ಇಂದ ಚೆಕ್ ಮಾಡ್ಬೇಕು. ಈ ಮೂರೂ ನಂಬರ್ ಇಂದನೂ ಡಿವೈಡ್ ಆದ್ರೆ ಮಾತ್ರ ಇದು ಆನ್ಸರ್ ಆಗುತ್ತೆ, ಇಲ್ಲ ಅಂದ್ರೆ ಇದು ಆನ್ಸರ್ ಆಗಲ್ಲ ಇವ್ರು ಕೊಟ್ಟಿರೋ ಕ್ವಶನ್ ಗೆ. ಆಯ್ತಾ? ಈಗ 8 ಇಂದ ಡಿವೈಡ್ ಆಗುತ್ತೆ ಈ ನಂಬರು ನೋಡಿ. 8 1s 8, 8 2s 16, 3 ರಿಮೈನಿಂಗ್ 30, 8 3s 24. ಡಿವೈಡ್ ಆಗ್ತಾ ಇಲ್ಲ. ಹಾಗಾದ್ರೆ ಈ ಆನ್ಸರ್ ಆಗುತ್ತಾ? ಇದು ಆನ್ಸರ್ ಆಗಕ್ ಸಾಧ್ಯ ಇಲ್ಲ. ನೆಕ್ಸ್ಟ್ ನಂಬರು ಗ್ರೇಟೆಸ್ಟ್ ನಂಬರ್ ಯಾವ್ದಿದೆ? ಇದಿದೆ. ಈ ಗ್ರೇಟೆಸ್ಟ್ ನಂಬರ್ 10 ಇಂದನೇ ಡಿವೈಡ್ ಆಗಲ್ಲ. ಯಾಕೆ ಅಂದ್ರೆ ಇಲ್ಲಿ 5 ಇದೆ ಯೂನಿಟ್ ಡಿಜಿಟ್. ಹಾಗಾಗಿ ಇದನ್ನ ಫಸ್ಟ್ ಕ್ಯಾನ್ಸಲ್ ಮಾಡಬಹುದು ವಿತೌಟ್ ಚೆಕಿಂಗ್. ಹೌದಲ್ವಾ? ನೆಕ್ಸ್ಟ್ ಗ್ರೇಟೆಸ್ಟ್ ನಂಬರ್ ಯಾವ್ದಿದೆ? 960 ಇದೆ. ಸೊ 960 ಅನ್ನು ನಾವು ಚೆಕ್ ಮಾಡಬೇಕು ಮೂರು ಡಿಜಿಟ್ ಇಂದ. 10 ಇಂದ ಅಂತೂ ಡಿವೈಡ್ ಆಗುತ್ತೆ, ಯಾಕೆಂದ್ರೆ ಯೂನಿಟ್ ಡಿಜಿಟ್ 0 ಇದೆ. 10 ಇಂದ ಓಕೆ ಆಯ್ತು. ಸೊ 8 ಇಂದ ಡಿವೈಡ್ ಆಗುತ್ತೆ, ಚೆಕ್ ಮಾಡೋಣ ನೋಡಿ. 8 1s 8, 8 2s 16, ಇನ್ನು 0 ಉಳ್ಕೊಳ್ತು. 8 0s 0 ನೋಡಿ, 0ನೇ ಬಂತು. ಹಾಗಾದ್ರೆ ಕಂಪ್ಲೀಟ್ ಆಗಿ ಡಿವೈಡ್ ಆಯ್ತು. 12 ಇಂದ ಡಿವೈಡ್ ಆಗುತ್ತಾ? ಚೆಕ್ ಮಾಡಿ 8 ಈ ನಂಬರ್. ಸೊ 12 ಇಂದನೂ ಕೂಡ ಡಿವೈಡ್ ಆಗುತ್ತೆ. 12 8s 96. ಸೊ 12 0s 0. ಕಂಪ್ಲೀಟ್ ಆಗಿ ಡಿವೈಡ್ ಆಯ್ತು.
ಏನು ರಿಮೈಂಡರ್ ಉಳ್ಕೊಳ್ಳಿಲ್ಲ. ಹಾಗಾದ್ರೆ 10 ಇಂದನೂ ಡಿವೈಡ್ ಆಯ್ತು, 8 ಇಂದನೂ ಡಿವೈಡ್ ಆಯ್ತು, 12 ಇಂದನೂ ಡಿವೈಡ್ ಆಯ್ತು. ಅಂಡ್ ದಿಸ್ ಇಸ್ ದ ಗ್ರೇಟೆಸ್ಟ್ ನಂಬರ್ ಆಫ್ 3 digit which is divisible by 10, 8 and 12. So answer is 960. ಅರ್ಥ ಆಯ್ತಮ್ಮ? ಎಸ್ ಸರ್. ಓಕೆ. ನಿಹಾಲ್, ಏನ್ ಕ್ವಶನ್ ನಿಹಾಲ್ ನಿಂದು? ನಿಹಾಲ್, ನಿಶಾಲ್, ನಿಹಾಲ್ ಇಬ್ರು ಹೇಳಿ. ಸರಿ, ಕ್ವಶನ್ ಅರ್ಥ ಆಗ್ತಿಲ್ಲ. ಇವಾಗ ಹೇಳ್ಕೊಟ್ನಲ್ಲ, ಇವಾಗ ಹೇಳಿದ್ರು ಅರ್ಥ ಆಗ್ಲಿಲ್ವಾ? ಅದಕ್ಕಿಂತ ಮುಂಚೆ ಸರ್. ಯಾವ ಕ್ವಶನ್ ಹೇಳಿ? 6th one ಇದಾ? ಹಾ ಸರ್. ವಿಚ್ ನಂಬರ್ ವಿಲ್ ಹ್ಯಾವ್ ರಿಮೈಂಡರ್ ವೆನ್ ಡಿವೈಡೆಡ್ ಬೈ 6 ಅಂತ ಕೇಳಿದೀವಿ. ಈ ನಂಬರ್ಗಳು ಇದೆ ಅಲ್ಲ, ಇಲ್ಲಿ ಯಾವ ನಂಬರ್ ನ ಡಿವೈಡ್ ಮಾಡಿದಾಗ ರಿಮೈಂಡರ್ ಬರುತ್ತೆ ಅಂತ ಕೇಳಿದ್ದಾರೆ. 6 ಇಂದ ಡಿವೈಡ್ ಮಾಡ್ಬೇಕು ಎಲ್ಲ ನಂಬರ್ನು. 30 6 ಇಂದ ಡಿವೈಡ್ ಮಾಡಿ, 36 ನ ಡಿವೈಡ್ ಮಾಡಿ, 42 ನ ಡಿವೈಡ್ ಮಾಡಿ, 55 ನು ಡಿವೈಡ್ ಮಾಡಿ. ರಿಮೈಂಡರ್ ಬರುತ್ತಾ ಅಂತ ಚೆಕ್ ಮಾಡಿ. ಯಾವ್ದಕ್ಕೆ ರಿಮೈಂಡರ್ ಬರುತ್ತೆ? ಫಾರ್ ಎಕ್ಸಾಂಪಲ್ 30 ನ ಡಿವೈಡ್ ಮಾಡ್ತೀನಿ ನಾನು 6 ಇಂದ. ನೋಡಿ, 6 5s are 30. ರಿಮೈಂಡರ್ ಬರ್ಲಿಲ್ಲ, 0 ಬಂತು. ಅದೇ ತರ ಈ ನಂಬರ್ ಚೆಕ್ ಮಾಡಿ, ಈ ನಂಬರ್ ಮತ್ತೆ ಈ ನಂಬರ್. ಸೊ ಯಾವ್ದಕ್ಕೆ ರಿಮೈಂಡರ್ ಬರುತ್ತೋ ಎಲ್ಲ 0 ಬಂದ್ರೆ ಅದು ಆನ್ಸರ್ ಅಲ್ಲ ಅಂತ. ಸೊ ಇದಕ್ಕೂ 0 ಬರುತ್ತೆ, ಇದಕ್ಕೂ 0 ಬರುತ್ತೆ, ನನಗೆ 6 ಟೇಬಲ್ ಬರುತ್ತೆ. ಹಾಗಾಗಿ ನೋಡಿ, 55 ಇಂದ ಡಿವೈಡ್ ಆಗೋದು. 55 ನ ನಾವು 6 ಇಂದ ಡಿವೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ. 6 9s are 54. ಸೊ 1 ರಿಮೈಂಡರ್ ಬರ್ತಾ ಇದೆ. ಹಾಗಾದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಜ್ಞಾನವಿ, ಏನ್ ಕ್ವಶನ್ ಇದೆ ಜ್ಞಾನವಿ ನಿಮ್ದು? ಜ್ಞಾನವಿ, ಸರ್ ವಾಯ್ಸ್ ಕಟ್. ನಿಂದು ವಾಯ್ಸೇ ಎಕೋ ಬರ್ತಿದೆಯಲ್ಲಮ್ಮ. ನೀನ್ ಮಾತಾಡೋದು ಮತ್ತೆ 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 ರಿಪೀಟ್ ಆಗ್ತಿದೆ ನಮಗೆ. ಜ್ಞಾನವಿ, ಏನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ, ಒಂದ್ಸಲ ನೋಡ್ತೀರಾ? ಓಕೆ. ಪೂರ್ವಿಕಾ GL, ಏನ್ ಪೂರ್ವಿಕಾ? ಒಂದ್ ನಿಮಿಷ ಪೂರ್ವಿಕಾ, ಒಂದ್ ನಿಮಿಷ ಇರು. ಹಾ ಪೂರ್ವಿಕಾ, ಈಗ ಆನ್ ಮಾಡ್ಕೊಳ್ಳಿ ಮೈಕು. ಹೇಳು ಪೂರ್ವಿಕಾ, ಏನ್ ಡೌಟು? ಯಾವಾಗ? ಇವಾಗಲಾ ಮುಂಚೆನಾ? ಸರ್ ಇವಾಗ. ಎಕ್ಸಿಟ್ ಆಗಿ ಇನ್ನಾಗ್ರಿ, ಸರಿ ಆಗುತ್ತೆ. ಓಕೆ. ಚಿನ್ಮಯಿ ಜಿ ಪಟೇಲ್, ಚಿನ್ಮಯಿ, ಡು ಯು ಹ್ಯಾವ್ ಎನಿ ಡೌಟ್ಸ್ ಚಿನ್ಮಯಿ? ಸರ್ ನೀವು ಅವತ್ತು ಹೇಳ್ಕೊಟ್ರಲ್ಲ, ನಂಬರ್ ನೋಡ್ತಿದ್ದಾಗೆ ಅದು ರಿಮೈಂಡರ್ ನ ಹೇಳೋದು, ಅದು ಒಂಚೂರು ಅರ್ಥ ಆಗ್ಲಿಲ್ಲ. ಓಕೆ. ಈಗ ಎಲ್ಲಾ ಡಿಜಿಟ್ಸ್ಗೂ ಆ ತರ ಹೇಳಕ್ ಆಗಲ್ಲ, ಕೆಲವೊಂದು ಡಿಜಿಟ್ಸ್ ಹೇಳ್ಬಹುದು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಯಾವ್ದಕ್ ತಗೊಳ್ತೀನಿ ಅಂತಂದ್ರೆ 2ಗೆ ಹೇಳ್ಬಹುದು. 2ಗೆ ರಿಮೈಂಡರ್ 0 ಬರುತ್ತೆ ಅಥವಾ 1 ಬರುತ್ತೆ, ಯಾವುದೇ ನಂಬರ್ನ ನೀವು ಡಿವೈಡ್ ಮಾಡಿದ್ರೆ 2ನ. ಆಯ್ತಾ? ನೆಕ್ಸ್ಟ್ 3ದು ಕೂಡ ಹೇಳ್ಬಹುದು. ಯಾಕೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇದು ನಾವು ಇದು ನಂಬರ್ ಇದೆ, ದೊಡ್ಡ ನಂಬರ್ ಇದೆ. 3 ಡಿವಿಸಿಬಿಲಿಟಿ ನಾನು ಹೇಳ್ತೀನಿ ಇವಾಗ, ಎಷ್ಟು ರಿಮೈಂಡರ್ ಬರುತ್ತೆ ಅಂತ ಹೇಳಿ. ಹೇಗೆ? ಇದನ್ನು 3 ಇಂದ ಡಿವೈಡ್ ಆಗುತ್ತೆ ಬಿಟ್ಬಿಟ್ಟೆ. ಆಯ್ತಾ? 4 ಮತ್ತೆ 7 ಆಡ್ ಮಾಡಿದ್ರೆ 11, 11 ಪ್ಲಸ್ 8 ಆಡ್ ಮಾಡಿದ್ರೆ 11 plus 8 is 19. 19 ಅನ್ನ ನೋಡಿದ್ರೆ ಗೊತ್ತಾಗುತ್ತಲ್ವಾ, 3 6 18. ಹಾಗಾದ್ರೆ ಈ ಪ್ರಾಬ್ಲಮ್ಗೆ 3 ಇಂದ ಡಿವೈಡ್ ಮಾಡಿದ್ರೆ 1 ರಿಮೈಂಡರ್ ಬರುತ್ತೆ. 100% 1 ರಿಮೈಂಡರ್ ಬರುತ್ತೆ. ಹಾಗಾಗಿ ನಾವು ಈ ನಂಬರ್ನ 3 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಮಾಡಬೇಕು ಅಂದ್ರೆ 1 ಅನ್ನ ಸಬ್ಟ್ರಾಕ್ಟ್ ಮಾಡಬೇಕು. ಯಾಡ್ ಮಾಡಬೇಕು ಅಂತಂದ್ರೆ 2 ಅನ್ನ ಯಾಡ್ ಮಾಡಬೇಕು. ಇದು ನಿಮಗೆ ನೋಡಿದ ತಕ್ಷಣ ಗೊತ್ತಾಗೋದಿಲ್ಲ, ಈ ತರ ವರ್ಕೌಟ್ ಮಾಡಿದ್ರೆ ಗೊತ್ತಾಗುತ್ತೆ. ಸೊ 3 ಮತ್ತೆ 9 ಇದೇ ರೂಲ್ಸ್. 4ಗಿನೇನು ನಿಮಗೆ ಲಾಸ್ಟ್ 2 ಡಿಜಿಟ್ ನೋಡ್ಬೇಕು. ನೋಡಿ, ಇವೆರಡು ಡಿಜಿಟ್ ನ ನೋಡೋಣ. ಈಗ ಇದೇ ನಂಬರ್ ತಗೊಳ್ತೀನಿ, 4, ಇವೆರಡು ಡಿಜಿಟ್ ನ ನಾನು ಡಿವೈಡ್ ಮಾಡ್ತೀನಿ. 4 1s are 4, 3 38 ಆಯ್ತು, 4 9s are 36. ಹಾಗಾದ್ರೆ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಿದಾಗ 4 ಇಂದ 2 ರಿಮೈಂಡರೇ ಬರುತ್ತೆ, ಅಷ್ಟೇನೆ. 5ದು ಮತ್ತೆ 10ದು ಈಸಿಯಾಗಿ ನೋಡಿದ ತಕ್ಷಣ ಹೇಳ್ಬಹುದು ರಿಮೈಂಡರ್ನ. ಸೊ ಯಾವ್ದೋ ಒಂದು ನಂಬರು ಈ ರೀತಿ ಇದೆ, ಇದನ್ನ 10 ಇಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ 3 ಬರುತ್ತೆ. ಯಾಕೆಂದ್ರೆ ಇಲ್ಲಿ 3 ಎಕ್ಸ್ಟ್ರಾ ಇದೆ. ಇಲ್ಲಿ 0 ಇದ್ರೆ ಮಾತ್ರ 10 ಇಂದ ಡಿವೈಡ್ ಆಗುತ್ತೆ. ಅಂದ್ರೆ ಅರ್ಥ ಏನು? 3 ಮಾತ್ರ ಎಕ್ಸ್ಟ್ರಾ ಇದೆ ಅಂತ.
5 ಇಂದನೂ ಕೂಡ ಹೇಳ್ಬಹುದು, 5 ಡಿವಿಸಿಬಿಲಿಟಿ ಕೂಡ ಹೇಳ್ಬಹುದು. ಸೊ ಇಲ್ಲೂ ಅಷ್ಟೇನೆ, ಇಲ್ಲಿ ರಿಮೈಂಡರ್ 3ನೇ ಬರುತ್ತೆ. ಅಥವಾ ಆಡ್ ಮಾಡಬೇಕು ಅಂದ್ರೆ 2 ಆಡ್ ಮಾಡಬೇಕು 5 ಇಂದ ಡಿವೈಡ್ ಆಗ್ಲಿಕ್ಕೆ. ಈ ರೀತಿ ಶಾರ್ಟ್ ಕಟ್ ಮೆಥಡ್ ಹೇಳಿದ್ವಿ ಅಷ್ಟೇನೆ. ಚಿನ್ಮಯಿ, ಸ್ವಲ್ಪ ಏನಾದ್ರೂ ಅರ್ಥ ಆಯ್ತಾ ಚಿನ್ಮಯಿ? ಎಸ್ ಸರ್. ಓಕೆ, ಇದೇ ತರ ಇರ್ಬೋದು ನೀವು. ಜೀವನ್, ಏನು ಡೌಟ್ ಜೀವನ್? ಮೈಕ್ ಆನ್ ಮಾಡ್ಕೊಳಕ್ ಟ್ರೈ ಮಾಡಿ ಜೀವನ್. ಮೈಕ್ ಆನ್ ಆಗ್ತಿಲ್ಲ, ಅವತ್ತು ಆನ್ ಆಗಿರ್ಲಿಲ್ಲ. ತಶ್ವಿನ್ ಆನ್ ಮಾಡ್ಕೊಳ್ಳಿ. ತಶ್ವಿನ್, ಹಾ ಆನ್ ಆಯ್ತು. ತಶ್ವಿನ್, ಏನಾದ್ರೂ ಡೌಟ್ ಇದೆಯಾ? ಸರ್ ನನಗೆ 7 ಇಂದ ಅರ್ಥ ಆಗ್ಲಿಲ್ಲ. 7ದು ಸ್ವಲ್ಪ ಕಾಂಪ್ಲಿಕೇಶನ್ ಇದೆ ಅಲ್ವಾ? ಒಂದ್ ನಿಮಿಷ ಹೇಳ್ಬಿಡ್ತೀನಿ. ಅದಕ್ಕೆ ನಾನು ಮಾಮೂಲಿ ಡಿವಿಷನ್ ಮಾಡ್ಲಿಕ್ಕೆ ಹೇಳಿದೆ. ನೀವು ಯಾವ್ದಾದ್ರು ಒಂದು ನಂಬರ್ ಹೇಳಿ. ಇದೇ ನಂಬರ್ ತಗೋಣ. ಸೊ 7ದ್ ಏನಾಗುತ್ತೆ, ಲಾಸ್ಟ್ ಯಾವ್ದು ನಂಬರ್ ಇದೆಯೋ ಆ ಡಿಜಿಟ್ ನ ಫಸ್ಟ್ ತಗೋಬೇಕು. 8 ಇದೆ, 8 ನ ಡಬಲ್ ಮಾಡೋದು. ಡಬಲ್ ಅಂದ್ರೆ 2 ಇಂದ ಮಲ್ಟಿಪಲ್ ಮಾಡೋದು 16. 16 ನ ಸಬ್ಟ್ರಾಕ್ಟ್ ಮಾಡ್ಬೇಕು. ಸೊ ಇವಾಗ ಎಷ್ಟು ಬರುತ್ತೆ ಅಷ್ಟನ್ನು ಕೂಡ ಬರೀತೀನಿ. ಮತ್ತೆ ಲಾಸ್ಟ್ ಡಿಜಿಟ್ ತಗೊಳ್ತೀನಿ, ಅದನ್ನ ಡಬಲ್ ಮಾಡಿದ್ರೆ 0ನೇ, ಹಾಗಾಗಿ ಏನು ಚೇಂಜಸ್ ಆಗೋದಿಲ್ಲ. ಮತ್ತೆ ಲಾಸ್ಟ್ ಡಿಜಿಟ್ 6 ಇದೆ, ಮತ್ತೆ ಡಬಲ್ ಮಾಡ್ತೀನಿ 12 ಆಗುತ್ತೆ. 12 ನ ಸಬ್ಟ್ರಾಕ್ಟ್ ಮಾಡ್ತೀನಿ. ಸೊ ಮತ್ತೆ 3 ತಗೊಳ್ತೀನಿ, ಅದನ್ನ ಡಬಲ್ ಮಾಡ್ತೀನಿ. 3 2 6 ಆಗುತ್ತೆ. 6 ನ ಇದರಲ್ಲಿ ಸಬ್ಟ್ರಾಕ್ಟ್ ಮಾಡ್ತೀನಿ, 27. ಸೊ 27 7 ಇಂದ ಡಿವೈಡ್ ಆಗೋದಿಲ್ಲ, ಹಾಗಾಗಿ ಈ ನಂಬರ್ ಕೂಡ ಡಿವೈಡ್ ಆಗೋದಿಲ್ಲ. ಏನ್ ಮಾಡ್ತಾ ಇದೀವಿ, ಲಾಸ್ಟ್ ಡಿಜಿಟ್ ನ ತಗೊಳ್ತೀವಿ, ಡಬಲ್ ಮಾಡ್ತೀವಿ, ಅದನ್ನ ಸಬ್ಟ್ರಾಕ್ಟ್ ಮಾಡ್ತೀವಿ. ಮತ್ತೆ ಲಾಸ್ಟ್ ಡಿಜಿಟ್ ನ ಬರೋ ಆನ್ಸರ್ ಇಂದ ಮತ್ತೆ ಲಾಸ್ಟ್ ಡಿಜಿಟ್ ತಗೊಳ್ತೀವಿ, ಡಬಲ್ ಮಾಡ್ತೀವಿ, ಸಬ್ಟ್ರಾಕ್ಟ್ ಮಾಡ್ತೀವಿ. ಸೊ ಮತ್ತೆ ಲಾಸ್ಟ್ ಡಿಜಿಟ್ ತಗೊಳ್ತೀವಿ, ಡಬಲ್ ಮಾಡ್ತೀವಿ, ಆ ಡಬಲ್ ಮಾಡೋ ನಂಬರ್ ನ ಸಬ್ಟ್ರಾಕ್ಟ್ ಮಾಡ್ತೀವಿ ರಿಮೈನಿಂಗ್ ನಂಬರ್ಸ್ ಅಲ್ಲಿ. ಮತ್ತೆ ಲಾಸ್ಟ್ ಡಿಜಿಟ್ ಎಷ್ಟು ಬಂತು, 3 ಇದೆ, 3 ನ ಡಬಲ್ ಮಾಡಿದ್ವಿ 6, 6 ನ ಸಬ್ಟ್ರಾಕ್ಟ್ ಮಾಡಿದ್ವಿ 27. ಸೊ 27 ಈಗ ಡಿವೈಡ್ ಆಗೋದಿಲ್ಲ, ಹಾಗಾಗಿ ಈ ನಂಬರ್ ಕೂಡ ಡಿವೈಡ್ ಆಗೋದಿಲ್ಲ. ಓಕೆನಾ? ಸರಿ. ಸ್ವಲ್ಪ ಕಷ್ಟ ಇದೆ, ಬಟ್ ಡಿವಿಷನ್ ಬೆಸ್ಟ್ ಇದಕ್ಕಿಂತ. ಅದಕ್ಕೋಸ್ಕರನೇ ಹೇಳಿದ್ದು ಇದು ಒಂದು ಮೆಥಡ್. ಇದನ್ನ ಶಾರ್ಟ್ ಹ್ಯಾಂಡ್ ಮಾಡಕ್ಕೆ ಹೋಗ್ಬೇಡಿ, ಇದನ್ನ ಡೈರೆಕ್ಟ್ ಮಲ್ಟಿ ಡಿವಿಷನ್ ಮಾಡಿ. ವೇದಾಂತ್, ಏನ್ ಡೌಟ್ ವೇದಾಂತ್? ಸರ್ ಒಂದೊಂದ್ಸತಿ ಎಕೋ ಬರ್ತಿತ್ತು. ಇವಾಗ ಬರ್ತಿದ್ಯಾ? ಸರ್ ಈಗ ಬರ್ತಿಲ್ಲ. ಎಕೋ ಬರ್ತಿತ್ತಾ? ಓಕೆ, ನಾವೊಂದ್ಸಲ ಚೆಕ್ ಮಾಡ್ಕೊಳ್ತೀವಿ ನಮ್ ಡಿವೈಸ್ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಹೇಳಿ, ಆಯ್ತಾ? ಮಾನ್ವಿನ ಮಾನ್ವಿ ಹೇಳಿ. ಮಾನ್ವಿ ಸರ್ ನನಗೆ 12 ಇಂದ ಅರ್ಥ ಆಗ್ಲಿಲ್ಲ. 12 ಕ್ವಶನ್ 12 ಡಿವಿಸಿಬಿಲಿಟಿನಾ? 12 ಕ್ವಶನ್. 12th ಕ್ವಶನ್ ಇದಾ? ಸರ್ ಎಸ್. ಓಕೆ, ಇಲ್ಲಿ ನಂಬರ್ಸ್ ಕೊಟ್ಟಿದಾರಲ್ವಾ, ಈ ನಂಬರ್ 11 ಮತ್ತೆ 7 ಇಂದ 11 ಮತ್ತೆ 4 ಇಂದ ಡಿವೈಡ್ ಆಗುತ್ತಾ ಅಥವಾ 4 ಮತ್ತೆ 7 ಇಂದ ಡಿವೈಡ್ ಆಗುತ್ತಾ ಅಂತ ಕ್ವಶನ್ ಕೇಳಿದ್ದಾರೆ. ಸೊ 2ರಿಂದನೂ ಡಿವೈಡ್ ಆಗ್ಬೇಕು. ಇಲ್ಲಿ ಕೊಟ್ಟಿರುವಂತ ಆಪ್ಷನ್ 2ರಿಂದನೂ ಡಿವೈಡ್ ಆಗ್ಬೇಕು. ಈ ನಂಬರ್ ಇಲ್ಲಿ 7 ಇಂದ ಡಿವೈಡ್ ಆಗ್ತಾ ಇಲ್ಲ. ಅವಾಗಲೇ ನಾವು ಚೆಕ್ ಮಾಡಿದಾಗ 7 ಇಂದ ಈ ನಂಬರ್ ಡಿವೈಡ್ ಆಗ್ಲಿಲ್ಲ. ಬೇಕಾದ್ರೆ ಚೆಕ್ ಮಾಡಿ ನೋಡಿ. 7 8s 56, 7 1s 7, 7 7s 49, 7 7s 49. 5 ರಿಮೈಂಡರ್ ಬರ್ತಾ ಇದೆ. ಹಾಗಾದ್ರೆ 7 ಇಂದ ಡಿವೈಡ್ ಆಗ್ತಾ ಇಲ್ಲ ಅಂದ್ರೆ ಈ ಆಪ್ಷನ್ ಕ್ಯಾನ್ಸಲ್ ಮಾಡಬಹುದು. ಇಲ್ಲೂ ಕೂಡ 7 ಇದೆ, ಇದನ್ನು ಕ್ಯಾನ್ಸಲ್ ಮಾಡಬಹುದು. ಇಲ್ಲೂ ಕೂಡ 7 ಇದೆ, ಕ್ಯಾನ್ಸಲ್ ಮಾಡಬಹುದು. ಅಂದ್ರೆ 7 ಇಂದ ಡಿವೈಡ್ ಆಗ್ತಿಲ್ಲ ಅಂತ ಅವ್ರು ಕೇಳ್ತಿರೋದು ಈಸ್ ಡಿವಿಸಿಬಲ್ ಬೈ ಅಂತ ಕೇಳಿದ್ದಾರೆ. ಸೊ 11 ಮತ್ತೆ 4 ಇಂದ ಡಿವೈಡ್ ಆಗುತ್ತೆ ಈ ನಂಬರ್ ಅಂತ ಹೇಳ್ತಾ ಇದೀವಿ ಅಷ್ಟೇ ನಾವು. ಅರ್ಥ ಆಯ್ತಾ? ಸನ್ನಿಧಿ SV, ಒಂದ್ ನಿಮಿಷ ಅಮ್ಮ. ಸನ್ನಿಧಿ ಸರ್ ಹೇಳಮ್ಮ, ಹೇಳ. ಸನ್ನಿಧಿ ಮೈಕ್ ಅಂತ ಅರ್ಥ ಆಗ್ಲಿಲ್ಲ ಕ್ವಶನ್. ಯಾರು ಮಾತಾಡ್ತಿರೋದು? ಯಾರು? ಸನ್ನಿಧಿ
ತಂದಿದೆ ಎಸ್ವಿನಾ? ಓಕೆ ಮಕ್ಳೇ, 7th ಒನ್ ಈಸಿ ಇದೆ, 2-3 ಸಲ ಹೇಳಿದೆ, ಏನ್ ಕಷ್ಟ ಇಲ್ಲ ಇದು. ನೋಡಿ ಇಲ್ಲಿ ಅವ್ರು ಕೊಟ್ಟಿರುವಂತ ನಂಬರ್ ಅಲ್ಲಿ ಗ್ರೇಟೆಸ್ಟ್ ನಂಬರ್ ಯಾವುದು, ಅದು 8 ಇಂದ 10 ಇಂದ ಮತ್ತೆ 12 ಇಂದ ಡಿವೈಡ್ ಆಗ್ಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತ ಗ್ರೇಟೆಸ್ಟ್ ನಂಬರ್ ಇದು, ಆದ್ರೆ ಈ ನಂಬರ್ 8 ಇಂದ ಡಿವೈಡ್ ಆಗ್ತಾ ಇಲ್ಲ, ಹಾಗಾಗಿ ಇದು ನಮ್ಮ ಆನ್ಸರ್ ಅಲ್ಲ. ಇದು ಅಷ್ಟೇನೆ, ಇದು 10 ಇಂದಾನೇ ಡಿವೈಡ್ ಆಗ್ತಿಲ್ಲ, ಇದು ನಮ್ಮ ಆನ್ಸರ್ ಅಲ್ಲ. ಸೊ 960 ಅನ್ನೋದು 8 ಇಂದನೂ ಡಿವೈಡ್ ಆಗುತ್ತೆ, 10 ಇಂದನೂ ಡಿವೈಡ್ ಆಗುತ್ತೆ, 12 ಇಂದನೂ ಡಿವೈಡ್ ಆಗುತ್ತೆ. ಹಾಗಾಗಿ ದಿಸ್ ಈಸ್ ಅವರ್ ಆನ್ಸರ್. ಓಕೆ, ದಿಯಾ ಮತ್ತೆ ತಿಲಕ್ ಏನಪ್ಪ? ತಿಲಕ್ ಏನ್ ಡೌಟು? ತಿಲಕ್ ಹಲೋ ಸರ್. ಹಾ ಹೇಳಿ ತಿಲಕ್. ಹೇಳಿ. ವೆರಿ ಸರ್, ನನಗೆ ನಿಮ್ದು ಸ್ಕ್ರೀನ್ ಓಪನ್ ಆಗ್ತಿಲ್ಲ. ಇವಾಗ್ಲಾ ಇಲ್ಲ ಮುಂಚೆಯಿಂದನಾ? ಇವಾಗ ಎಕ್ಸಿಟ್ ಆಗಿ ಅಲ್ಲಿ ಮೇಲ್ಗಡೆ ಒಂದು ರೆಡ್ ಮಾರ್ಕ್ ಇದೆ ನೋಡಿ, ಎಕ್ಸಿಟ್ ಬಟನ್ ಈ ರೈಟ್ ಸೈಡ್ ಕಾರ್ನರ್ ಅಲ್ಲಿ ಕಾಣಿಸುತ್ತೆ, ಅದರಲ್ಲಿ ಎಕ್ಸಿಟ್ ಆಗಿ ಮತ್ತೆ ಇನ್ ಆಗಿ, ಒಂದ್ಸಲ ಎಕ್ಸಿಟ್ ಆಗಿ ಮತ್ತೆ ಜಾಯಿನ್ ನೌ ಅಂತ ಕೊಡಿ ಅಷ್ಟೇನೆ. ಅಪ್ಪ ಪೃಥ್ವಿರಾಜ್ ಯಶಿತ್ ಎಚ್. ಓಕೆ ಓಕೆ, ಅವ್ರದ್ದು ಪ್ರಾಬ್ಲಮ್ ಇದೆ, ಸರಿ ಮಾಡ್ಕೊಡ್ತೀನಿ ಆಮೇಲೆ. ಓಕೆ, ನೆಕ್ಸ್ಟ್ ಇಲ್ಲೊಂದು ನಂಬರ್ ಕೊಟ್ಟಿದ್ದಾರೆ, ಕ್ವಶನ್ ಕೊಟ್ಟಿದ್ದಾರೆ. ಫೈಂಡ್ ದ ಲೀಸ್ಟ್ ನಂಬರ್ ಟು ಬಿ ಆಡೆಡ್ ಟು 52792 ಟು ಮೇಕ್ ಇಟ್ ಕಂಪ್ಲೀಟ್ಲಿ ಡಿವಿಸಿಬಲ್ ಬೈ 5 ಅಂತ ಹೇಳ್ತಿದ್ದಾರೆ. ಸೊ ಈ ನಂಬರು 5ರಿಂದ ಭಾಗವಾಗಬೇಕಾದ್ರೆ ಎಷ್ಟು ಕೂಡಬೇಕು ಅಂತ ಕ್ವಶನ್ ಕೇಳಿದ್ದಾರೆ. ಮತ್ತೆ ಇಲ್ಲಿ ಕ್ವಶನ್, ಓಕೆ ಇಲ್ಲಿರೋ ನಂಬರ್ಸ್ ಕೊಡೋದು ಬೇಡ, ಬೇರೆ ನಂಬರ್ಸ್ ಕೊಡ್ತೀನಿ ನಾನು. 5, 3, 2 ಮತ್ತೆ 4. ಓಕೆ, 5ರಿಂದ ಭಾಗವಾಗಬೇಕು ಅಂದ್ರೆ, ತಿಲಕ್ ಮೈಕ್ ಆಫ್ ಮಾಡ್ತೀನಿ. 5ರಿಂದ ಭಾಗವಾಗಬೇಕು ಅಂದ್ರೆ ಈ ನಂಬರ್ಗೆ ಕನಿಷ್ಠ ಯಾವ ಸಂಖ್ಯೆಯನ್ನು ಕೂಡಬೇಕು? ಪೋಲ್ ಮಾಡ್ತೀರಲ್ವಾ, ಪೋಲ್ ಅಟೆಂಡ್ ಮಾಡ್ತೀರಾ? ಮೈಕ್ ಆಫ್ ಮಾಡ್ಕೊಳ್ಳಿ ತಿಲಕ್. 3. ಓಕೆ, ಪೋಲ್ ಬರ್ತಾ ಇಲ್ಲ, ಸಮಥಿಂಗ್ ಇಶ್ಯೂ, ಇಂಟರ್ನೆಟ್ ಇಶ್ಯೂ ಅಂತ ಇದೆ. ಓಕೆ, ಒಂದು ನಿಮಿಷ, ಇವಾಗ ಬರುತ್ತೆ. ಗೋ ಹ್ಯಾಡ್. Okay, this the option B is the right answer for this question. Siri, Ansika, ತುಂಬಾ ಜನ ಕರೆಕ್ಟ್ ಆನ್ಸರ್ ಮಾಡಿದ್ದಾರೆ, ಬಟ್ ರಾಂಗ್ ಆನ್ಸರ್ ಕೂಡ ಮಾಡಿದ್ದಾರೆ. ತುಂಬಾ ಜನ ಆನ್ಸರ್ ಮಾಡಿಲ್ಲ ಅನ್ಸುತ್ತೆ, ಯಾಕೆಂದ್ರೆ ಪೋಲ್ ಬಂದಿಲ್ಲ, ನೆಟ್ವರ್ಕ್ ಇಶ್ಯೂ ಆಗಿರ್ಬೋದು. ಓಕೆ, ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಏನಾಗಿದೆ ಇಲ್ಲಿ ನೋಡಿ, ತೋರಿಸ್ತೀನಿ. ಇಲ್ಲಿ 2 ಇದೆ, 2ಗೆ ನಾವು 3 ಅನ್ನ ಆಡ್ ಮಾಡಿದ್ರೆ ಸಾಕು. ವಾಟ್ ಲೀಸ್ಟ್ ನಂಬರ್ ಟು ಬಿ ಆಡೆಡ್ ಅಂತ ಕೇಳಿದ್ದಾರೆ, ಯಾವ ಕನಿಷ್ಠ ಸಂಖ್ಯೆಯನ್ನ ಕೂಡಬೇಕು. ಇಲ್ಲಿ 2ಅನ್ನ ಏನಾದ್ರೂ ಸೇರಿಸಿದ್ರೆ ನಾವು 4 ಆಗುತ್ತೆ. ನಮಗೆ ಯೂನಿಟ್ ಡಿಜಿಟ್ 5 ಇರಬೇಕು ಅಥವಾ 0 ಇರಬೇಕು. ಇಲ್ಲಿ 5 ಆಗ್ಬೇಕು ಅಂದ್ರೆ ನಾವು 3 ಅನ್ನ ಆಡ್ ಮಾಡಬೇಕು. ಹಾಗಾಗಿ 3 ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ನಲ್ಲಿ ಇತ್ತು. ಆಯ್ತಾ? ಓಕೆ ಮಕ್ಕಳೇ, ಏನೇ ಟೆಕ್ನಿಕಲ್ ಇಶ್ಯೂ ಆದ್ರೂ ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮಗೆ ಏನಾದ್ರೂ ಟೆಕ್ನಿಕಲ್ ಇಶ್ಯೂಸ್, ವಾಯ್ಸ್ ಬ್ರೇಕು, ಆಮೇಲೆ ಇದು ಸ್ಕ್ರೀನ್ ಕಾಣಿಸ್ತಾ ಇರೋದು, ಈ ತರದ್ದೆಲ್ಲ ಆದ್ರೆ ಒಂದ್ಸಲ ಎಕ್ಸಿಟ್ ಮತ್ತೆ ಇನ್ ಆಗಿ ಸರಿ ಆಗ್ಬಹುದು. ಒಂದ್ಸಲ ಅದಾಗ್ಲಿಲ್ಲ ಅಂತಂದ್ರೆ ಫೋನ್ ನ ರೀಸ್ಟಾರ್ಟ್ ಮಾಡಿ. ರೀಸ್ಟಾರ್ಟ್ ಅಂದ್ರೆ ಸ್ವಿಚ್ ಆಫ್ ಮಾಡಿ, ಸ್ವಿಚ್ ಆನ್ ಮಾಡಿ. ಹ್ಯಾಂಗ್ ಆಗಿರುತ್ತೆ, ತುಂಬಾ ಹಳೆ ಫೋನ್ ಏನಾದ್ರೂ ಆಗಿದ್ರೆ ಹ್ಯಾಂಗ್ ಆಗುತ್ತೆ. ನೆಟ್ವರ್ಕ್ ಮೈನ್ ಇಶ್ಯೂ ಆಗುತ್ತೆ ನಮ್ಮ ಕ್ಲಾಸಿಗೆ. ಓಕೆ, ನಮ್ಮ
ಕ್ಲಾಸಲ್ಲಿ ನಿಮಗೆ ರೆಕಾರ್ಡೆಡ್ ವಿಡಿಯೋ ಯೂಟ್ಯೂಬ್ ಚಾನಲ್ ಅಲ್ಲಿ ಬರ್ತಾ ಇರುತ್ತೆ. ಇದನ್ನ ನಾವು ಎಲ್ಲರಿಗೂ ಕೂಡ ಅಂದ್ರೆ ಇನ್ನೂ ಒಂದು 15 ದಿನ ಎಲ್ಲರೂ ಕೂಡ ನೋಡಬಹುದು. ಅದಾದ್ಮೇಲೆ ನಮ್ಮ ಸ್ಟೂಡೆಂಟ್ಸ್ ಮಾತ್ರ ನೋಡೋ ತರ ಆ ಯೂಟ್ಯೂಬ್ ಚಾನಲ್ನ ನಾವು ರೆಡಿ ಮಾಡ್ತೀವಿ. ಅಲ್ಲಿವರೆಗೂ ಕೂಡ ಯಾರು ಬೇಕಾದ್ರೂ ನೋಡ್ಬೋದು ಇವಾಗ, ಆಯ್ತಾ. ಅದಾದ್ಮೇಲೆ ಏನಾಗುತ್ತೆ, ನಿಮಗ್ ಮಾತ್ರ ಸಿಗುತ್ತೆ ಆ ಯೂಟ್ಯೂಬ್ ಚಾನಲ್, ನಿಮಗ್ ಮಾತ್ರ ಪಾಸ್ವರ್ಡ್ ಅಥವಾ ಇದನ್ನ ಕೊಟ್ಟಿರ್ತೀವಿ, ಅದನ್ನ ನೀವು ಮಾತ್ರ ನೋಡ್ಬೋದು ಆ ರೆಕಾರ್ಡೆಡ್ ವಿಡಿಯೋನ. ಇದು ಏನಾದ್ರೂ ಇದರಲ್ಲಿ ನಿಮಗೆ ಮಿಸ್ ಆಗಿದ್ದು ಅಥವಾ ಲೇಟ್ ಆಗಿ ಜಾಯಿನ್ ಆಗಿದ್ದು ಅದೆಲ್ಲದೂ ಕೂಡ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಸದ್ಯಕ್ಕೆ ನಾವು ಇವಾಗ ರಾತ್ರಿ ಅಥವಾ ಬೆಳಗ್ಗೆ ಅದನ್ನ ಅಪ್ಲೋಡ್ ಮಾಡ್ತಾ ಇದೀವಿ. ನಿಮಗೆ ಯಾವಾಗ ಆಗುತ್ತೋ ಅವಾಗ ಅದನ್ನ ವಾಚ್ ಮಾಡ್ಬೋದು. ಸೊ ಅದ್ರದ್ದು ಕ್ಯಾಪ್ಷನ್ ಕೂಡ ಕೊಟ್ಟಿರ್ತೀವಿ, ಯಾವ ಚಾಪ್ಟರ್ ಮಾಡಿದೀವಿ ಅಂತ ಹೇಳಿ, ಓಕೆನಾ. ನಾಳೆ ಮೆಂಟಲ್ ಎಬಿಲಿಟಿ ಕ್ಲಾಸ್ ಇರುತ್ತೆ. ತುಂಬಾ ಈಸಿ, ಯಾವ್ದಾದ್ರು ಒಂದು 2 ಲೆಸನ್ ನಾವು ಮೆಂಟಲ್ ಎಬಿಲಿಟಿ ಮಾಡ್ಬೋದು. ಎಲ್ಲರಿಗೂ ಬುಕ್ಸ್ ತಗೊಂಡ ಮೇಲೆ ಮತ್ತೊಮ್ಮೆ ನಾವು ಮೆಂಟಲ್ ಎಬಿಲಿಟಿ ಮಾಡ್ತೀವಿ. ಇವಾಗ ಸುಮ್ಮನೆ ನಿಮಗೆ ಚೇಂಜಸ್ಗೆ ಡೈಲಿ ಮ್ಯಾಥ್ಸ್ ಕೇಳಿ ಬೋರ್ ಹೊಡೆದಿರುತ್ತೆ ಅಂತ ಹೇಳಿ ಮೆಂಟಲ್ ಎಬಿಲಿಟಿ. ನೆಕ್ಸ್ಟ್ ಇನ್ನೊಂದು ಅದನ್ನೇ ಎಲ್ಲರ ಹತ್ರ ಬುಕ್ ಸಿಕ್ಕಿದ ಮೇಲೆ ಎವ್ರಿ ವೀಕ್ 4 days ಮ್ಯಾಥ್ಸ್, ಒಂದಿನ ಮೆಂಟಲ್ ಎಬಿಲಿಟಿ, ಒಂದಿನ ಲ್ಯಾಂಗ್ವೇಜ್, ಈ ರೀತಿ ಡಿವೈಡ್ ಮಾಡಿ ಕ್ಲಾಸ್ನ ಮಾಡ್ತೀವಿ. ಎಲ್ರಿಗೂ ಬಾಯ್. ನಾಳೆ ಮತ್ತೆ 6:30ಗೆ ಸಿಗೋಣ. ಬಾಯ್ ಬಾಯ್.